ಶ್ರೀಗುರುಭ್ಯೋ ನಮಃ. ಹರಿ ಓಂ. ಪಾರಂ ಭವಾಖ್ಯಜಲಧೇರ್ಭುವನೈಕಸಾರಂ ಸ್ವೈರಂಕೃತೋರುವಿಧವೇದಪಥಪ್ರಚಾರಂ ಆರಂಜಿತಾಮರಜನಂ ಸುಖಚಿಚ್ಛರೀರಂ ಧೀರಂ ಸ್ಮರಾಮಿ ಹೃದಿ ಸತ್ಯವತೀ ಕುಮಾರಂ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ದುರ್ವಾದಿಧ್ವಾಂತರವಯೇ ವೈಷ್ಣವೇಂದೀವರೇಂದವೇ ಶ್ರೀರಾಘವೇಂದ್ರಗುರವೇ ನಮೋತ್ಯಂತದಯಾಲವೇ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ವಾಲ್ಮೀಕೇರ್ಗೌಃ ಪುನೀಯಾನ್ನಃ ಮಹೀಧರ ಪದಾಶ್ರಯಾ ಯದ್ದುಗ್ಧಮುಪಜೀವಂತಿ ಕವಯಸ್ತರಣಕಾ ಇವ. ಹರಿವಾಯು ಗುರುಗಳನ್ನು ಭಕ್ತಿಯಿಂದ ವಂದಿಸಿ ವಿದ್ಯಾಗುರುಗಳನ್ನು ಭಕ್ತಿಯ ನಮನಗಳಿಂದ ಆರಾಧಿಸ್ತಾ ವಾಲ್ಮೀಕಿ ಮಹರ್ಷಿಗಳಿಂದ ವಿರಚಿತವಾಗಿರುವಂತಹ ಶ್ರೀಮದ್ ರಾಮಾಯಣ ಮಹಾಗ್ರಂಥದ ಅನುವಾದವನ್ನು ಇಲ್ಲಿ ಮಾಡ್ತಾ ಇದ್ದೇನೆ. ರಾಮಾಯಣ ಶ್ರೀರಾಮಚಂದ್ರ ಅಂದರೆ ತಿಳಿಯದೇ ಇರುವವರು ಬಹುಶಃ ಯಾರೂ ಇರಲಿಕ್ಕಿಲ್ಲ. ಯಾವ ಮಗು ತನ್ನ ಬಾಲ್ಯದಲ್ಲಿ ತನ್ನ ಅಜ್ಜಿಯ ಅಥವಾ ಅಜ್ಜನ ಮುಖದಿಂದ, ಬೇಡ ತಂದೆ ತಾಯಂದ್ರ ಮುಖದಿಂದ ರಾಮಾಯಣವನ್ನು ಕೇಳೋದಿಲ್ಲ, ಅಂತಹ ಮಗು ಜೀವನದಲ್ಲಿ ತುಂಬ ವಂಚಿತವಾಗಿಬಿಡುತ್ತೆ. ಏಕೆಂದರೆ ರಾಮಾಯಣದಲ್ಲಿರುವಂತಹ ಒಂದೊಂದು ಪ್ರಸಂಗವೂ ಕೂಡ ನಮಗೆ ಜೀವನದಲ್ಲಿ ಒಂದು ಒಳ್ಳೆಯ ಮಾರ್ಗವನ್ನು ತೋರಿಸಿಕೊಡ್ತಕ್ಕಂಥದ್ದು. ನಾವು ಯಾವುದೇ ಒಂದು ಕಥೆ ಕೇಳಲಿ, ಅದು ಸಣ್ಣ ಕಥೆ ಆಗಲಿ ಅಥವಾ ದೊಡ್ಡ ಕಥೆ ಆಗಲಿ, ಯಾವ ಕಥೆಯನ್ನು ಕೇಳಿದರೂ ನಮಗೆ ತುಂಬ ಬದುಕು ಇರುವ ತನಕವೂ ಕೂಡ ಯಾವುದಾದ್ರೂ ಒಂದು ರೀತಿಯಲ್ಲಿ ನಮಗೆ ಉಪಯೋಗಕ್ಕೆ ಬೀಳ್ತಕ್ಕಂಥದ್ದು. ವಾಲ್ಮೀಕಿ ಮಹರ್ಷಿಗಳ ಒಂದೊಂದು ಮಾತು ನಾವು ಸದಾ ನೆನಪಲ್ಲಿಟ್ಟುಕೊಂಡ್ರೆ ಜೀವನದಲ್ಲಿ ತುಂಬ ಉಪಕಾರವನ್ನು ಪಡೆದುಕೊಂಡವರಾಗ್ತೇವೆ, ತುಂಬ ಮುಂದುವರಿತೇವೆ ಜೀವನದಲ್ಲಿ ಅನ್ನೋದರಲ್ಲಿ ಯಾವುದೇ ವಿಧವಾಗಿರುವಂತಹ ಸಂಶಯ ಇಲ್ಲ. ಅಂತಹ ರಾಮಾಯಣದಲ್ಲಿ ಒಂದು ಪ್ರಾರಂಭದಲ್ಲಿ ನಾವು ಈಗಿದ್ದೇವೆ. ಇನ್ನು ದಶರಥನಿಗೆ ಮಕ್ಕಳಿರಲಿಲ್ಲ ಅನ್ನೋ ಕೊರಗು, ಅದೊಂದು ಬಿಟ್ಟರೆ ಮತ್ತು ಯಾವ ಕೊರಗೂ ಇಲ್ಲ. ಎಲ್ಲವೂ ಕೂಡ ಅವನಿಗೆ ಅದ್ಭುತವಾಗಿ ಜೀವನದಲ್ಲಿ ಭಗವಂತನ ಅನುಗ್ರಹದಿಂದ ಒದಗಿದೆ. ಆ ಸಂದರ್ಭದಲ್ಲಿ ಅವನು ಒಂದು ಯಜ್ಞವನ್ನು ಮಾಡ್ತಾನೆ. ಆ ಯಜ್ಞದ ಫಲವಾಗಿ ಭಗವಂತನ ಅನುಗ್ರಹದಿಂದ ತನ್ನ 3 ಜನ ಹೆಂಡಂದರಲ್ಲಿ 4 ಜನ ಮಕ್ಕಳು. ಒಂದೊಂದು ಮಗುವಿಗೂ ಒಂದೊಂದು ಸುಂದರವಾದ ಹೆಸರು, ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನ ಅನ್ನೋ ಹೆಸರು. ಯಾಕೆ ಆ ಹೆಸರು ಇಟ್ಟಿದ್ದಾರೆ ಅನ್ನೋದನ್ನು ವಾಲ್ಮೀಕಿ ಋಷಿಗಳೇ ಗ್ರಂಥದಲ್ಲಿ ಅಲ್ಲಲ್ಲಿ ತಿಳಿಸ್ತಾರೆ. ರಾಮ ಅನ್ನುವ ಹೆಸರು ಭಗವಂತನಿಗೆ ಬಹಳ ಅನ್ವರ್ಥವಾಗಿರುವಂತಹ ಹೆಸರಾಗಿತ್ತು. ಕಾರಣ, ರಾಮ ಅನ್ನೋ ಶಬ್ದಕ್ಕೆ ಸುಂದರ ಅಂತ ಅರ್ಥ. ಎಷ್ಟು ಸಂದರ್ಭಗಳಲ್ಲಿ ವಾಲ್ಮೀಕಿ ಮಹರ್ಷಿಗಳು ಹೇಳ್ತಾರೆ ಅಂತಂದರೆ, ಅವನು ಗಂಧರ್ವರನ್ನೂ ಮೀರಿಸುವ ಸೌಂದರ್ಯವನ್ನು ಪಡೆದವನು. ಹೀಗೆ ಪ್ರತಿಯೊಂದು ಸಂದರ್ಭದಲ್ಲಿಯೂ ಅವನ ಸೌಂದರ್ಯದ ಬಗ್ಗೆ ವಾಲ್ಮೀಕಿ ಮಹರ್ಷಿಗಳು ಹೇಳುವಂತಹದ್ದು. ಅಷ್ಟು ಸುಂದರವಾಗಿರ್ತಕ್ಕಂಥವನು. ಅಷ್ಟೇ ಅಲ್ಲದೇ ಮನುಷ್ಯನ ಎಲ್ಲ ಪಾಪಗಳನ್ನು ಕೂಡ ಆ ಶಬ್ದವನ್ನು ಉಚ್ಚಾರಣೆ ಮಾಡಿದಾಗ ಪರಿಹಾರ ಮಾಡತಕ್ಕಂತಹ ಶಬ್ದ ಶ್ರೀರಾಮ ಅಂತ. ಏಕೆಂದರೆ ರಾ ಅಂತ ಹೇಳಿದಾಗ ಮನುಷ್ಯ ಬಾಯಿ ಬಿಡಬೇಕು, ಮಾ ಅಂತ ಹೇಳಿದಾಗ ಬಾಯಿ ಮುಚ್ಚಬೇಕಾಗ್ತದೆ.
ಹೀಗಾಗಿ ನಮ್ಮ ಎಲ್ಲ ಪಾಪಗಳು ಪರಿಹಾರವಾಗ್ತವೆ, ಇನ್ನು ಮುಂದೆ ಪಾಪಗಳು ಅಂಟೋದಿಲ್ಲ ಅನ್ನೋದಕ್ಕೆ ಸೂಚಕವಾಗಿ ರಾಮ ಅನ್ನುವಂತಹ ಆ ಶಬ್ದ. ಹಾಗೆ ಲಕ್ಷ್ಮಣನ ಬಗ್ಗೆ ಹೇಳುವಾಗ ಲಕ್ಷ್ಮಣ ಲಕ್ಷ್ಮೀ ಸಂಪನ್ನ ಅಂದರು. ಲಕ್ಷ್ಮಣ ಅಂತ ಅವನಿಗೆ ಯಾಕೆ ಹೆಸರು ಅಂತಂದರೆ ಅವನು ಲಕ್ಷ್ಮೀ ಸಂಪನ್ನ ಆದ್ದರಿಂದ ಅವನಿಗೆ ಲಕ್ಷ್ಮಣ ಅಂತ ಹೆಸರು. ಏನಂತಹ ಲಕ್ಷ್ಮಿ ಇದೆ? ಲಕ್ಷ್ಮಿ ಅನ್ನೋ ಶಬ್ದಕ್ಕೆ ಇಲ್ಲಿ ಅರ್ಥ ಸೌಭಾಗ್ಯ ಅಂತ ಅರ್ಥ. ಎಂಥ ಸೌಭಾಗ್ಯವನ್ನು ಪಡೆದಿದ್ದಾನೆ ಲಕ್ಷ್ಮಣ ಅಂದರೆ, ಅಕಸ್ಮಾತ್ ರಾಮ ಕಾಡಿಗೆ ಹೋಗದೆ ಅವನು ಅಯೋಧ್ಯ ಪಟ್ಟಣದಲ್ಲೇ ಉಳಿದಿದ್ದ ಅಂದರೆ ಅವನ ಸೇವೆಗೆ ಸಾವಿರಾರು ಜನ ಇದ್ದರು, ಸಿದ್ಧರಾಗಿದ್ದರು. ಆದರೆ ಲಕ್ಷ್ಮಣನ ಸೌಭಾಗ್ಯ ಎಂಥದ್ದು ಅಂದರೆ, ರಾಮ ಕಾಡಿಗೆ ಹೋದಾಗ ರಾಮನ ಜೊತೆಗೆ ಹಿಂಬಾಲಿಸಿ ಸಾವಿರಾರು ಜನ ಮಾಡಬಹುದಾದ ಸೇವೆ ತಾನೊಬ್ಬನೇ ಮಾಡಿ ಅಷ್ಟೂ ಆ ಸೌಭಾಗ್ಯವನ್ನು ಪಡೆದವನು. ಆದ್ದರಿಂದಾಗಿ ಲಕ್ಷ್ಮಣ ಲಕ್ಷ್ಮೀ ಸಂಪನ್ನ ಅಂತ ಕರೆಯುತ್ತೆ. ಭರತ ಭರತೋ ಭಕ್ತಿ ಭರತಃ. ಭರತ ಅವನು ಭಕ್ತಿಯ ಆಗರ. ಅವನಂಥ ಭಕ್ತಿ ಮತ್ತಾರೂ ಕೂಡ ಮಾಡಲಿಕ್ಕೆ ಸಾಧ್ಯ ಇಲ್ಲ. ತನ್ನ ತಾಯಿ ಮಾಡಿರತಕ್ಕಂಥ ಒಂದು ತಪ್ಪಿಗೆ ಅನೇಕ ಸಂದರ್ಭಗಳಲ್ಲಿ ಅವಮಾನಪಟ್ಟರೂ ತಾನು ರಾಮನ ಸೇವೆಗಾಗಿರುವವನು ಅಂತ ಹೇಳಿ ರಾಮನನ್ನು ಎಷ್ಟು ಒತ್ತಾಯ ಮಾಡ್ತಾನೆ ಪುನಃ ರಾಜ್ಯಕ್ಕೆ ಕರೆದುಕೊಂಡು ಬರಬೇಕು ಅಂತ ವನವಾಸದಲ್ಲಿ. ಆ ಪ್ರಸಂಗಗಳೆಲ್ಲ ಬಹಳ ಅದ್ಭುತವಾದದ್ದು. ಹೀಗೆ ಅಷ್ಟು ಭಕ್ತಿಯ ಪರಾಕಾಷ್ಠೆಯನ್ನು ತಲುಪಿದವನಾದ್ದರಿಂದಾಗಿ ಅವನನ್ನು ಭರತ ಅಂತ ಹೆಸರಿಸಿದರು. ಶತ್ರುಘ್ನೋ ನಿತ್ಯ ಶತ್ರುಘ್ನ. ಶತ್ರುಘ್ನನ ಹೆಸರು ಯಾಕೆ ಆ ಹೆಸರು ಅಂತಂದರೆ, ಅವನು ಶತ್ರುಗಳನ್ನು ಸಂಹಾರ ಮಾಡುವ ಸಾಮರ್ಥ್ಯವನ್ನು ಪಡೆದಿದ್ದಾನೆ, ಆದ್ದರಿಂದ ಅವನನ್ನು ಶತ್ರುಘ್ನ ಅಂತ ಕರೆದರು. ಹೀಗೆ ಅವರಿಗೆ ಆ ಇಟ್ಟ ಹೆಸರು ಬಹಳ ಅನ್ವರ್ಥ ಆಗಿತ್ತು. ಅವರ ಜೊತೆಯಲ್ಲಿ ದಶರಥ ಬಹಳ ಆನಂದವನ್ನು ಅನುಭವಿಸ್ತಾ ಇದ್ದಾನೆ. ವಯಸ್ಸು ಆಗಿತ್ತು, ದಶರಥನಿಗೆ ತುಂಬ ವಯಸ್ಸಾಗಿತ್ತು. ಇನ್ನು ಮಕ್ಕಳಾಗುತ್ತೋ ಇಲ್ಲವೋ, ಇಷ್ಟು ವರ್ಷಗಳು ಆಗಿಲ್ಲ, ಇನ್ನಾಗುತ್ತೋ ಇಲ್ವೋ ಅನ್ನುವ ಗಾಬರಿಯಲ್ಲಿರುವಾಗ ಒಂದಲ್ಲ ಒಟ್ಟಿಗೆ 4 ಜನ ಮಕ್ಕಳು. ಅದು ಹೇಗೆ ಒಂದೊಂದು ಧರ್ಮ ಅರ್ಥ ಕಾಮ ಮೋಕ್ಷಗಳಂತೆ ಅದಕ್ಕೆ ಪ್ರತೀಕವಾಗಿ ದಶರಥನ ಮನೆಯಲ್ಲಿ ತಿರುಗ್ತಾ ಇದ್ದರೆ ಎಷ್ಟು ಖುಷಿ ಆಗಲಿಕ್ಕಿಲ್ಲ ದಶರಥನಿಗೆ. ಅಂತಹ ವಿಶೇಷವಾಗಿರತಕ್ಕಂಥ ಆನಂದವನ್ನು ದಶರಥ ಮಹಾರಾಜ ಅನುಭವಿಸ್ತಾ ಇದ್ದಾನೆ. ಸಂಸಾರದಲ್ಲಿ ಒಂದು ನಿಯಮ ಏನು ಅಂದರೆ, ಯಾವತ್ತಿಗೂ ಸುಖ ಶಾಶ್ವತ ಅಲ್ಲ. ಹಾಗೆ ಅಂಥೇಳಿ ದುಃಖ ಬಂದಾಗ ದುಃಖವೂ ಶಾಶ್ವತವಲ್ಲ, ಅದನ್ನು ತಿಳ್ಕೋಬೇಕು. ಚಕ್ರವತ್ ಪರಿವರ್ತಂತೆ. ಜೀವನದಲ್ಲಿ ಸುಖ ದುಃಖ ಸುಖ ದುಃಖ ಇರುತ್ತೆ. ಇದಕ್ಕೆ ಮನುಷ್ಯ ಸುಖ ಬಂದಾಗ ಮೈಮರಿಬಾರದು. ಯಾಕೆಂದರೆ ಮುಂದೊಂದು ದಿವಸ ದುಃಖ ಇದೆ ಅನ್ನುವಂಥದ್ದು ತೀರ್ಮಾನ. ಹಾಗೆ ಇವನು ಬಹಳ ಸಂತೋಷದಲ್ಲಿ ಜೀವನವನ್ನು ಕಳೀತಾ ಇರುವಾಗ ಒಂದು ದಿನ ಸಿಂಹಾಸನದಲ್ಲಿ ಕುಳಿತಿದ್ದಾನೆ. ಒಬ್ಬ ದೂತ ಬಂದು, ಒಬ್ಬ ಋಷಿಗಳು ನಿಮಗೋಸ್ಕರ ಹೊರಗೆ ಕಾಯ್ತಾ ಇದ್ದಾರೆ ಬರುವುದಕ್ಕೋಸ್ಕರ. ದಶರಥನಿಗೆ ಬಹಳ ವಿಶೇಷವಾಗಿ, ದಶರಥ ಮಾತ್ರ ಅಲ್ಲ, ಇಡೀ ರಘುವಂಶದಲ್ಲಿ ಬಂದ ಎಲ್ಲ ರಾಜ ಮಹಾರಾಜರೆಲ್ಲರೂ ಕೂಡ ಬ್ರಾಹ್ಮಣರಲ್ಲಿ ಋಷಿಮುನಿಗಳಲ್ಲಿ ಸಜ್ಜನರಲ್ಲಿ ವಿಶೇಷವಾದ ಗೌರವವನ್ನು ಹೊಂದಿದವರು. ಆದ್ದರಿಂದಾಗಿ ಅಲ್ಲಿಗೆ ಆ ಋಷಿಮುನಿಗಳು ಬಂದಿದ್ದಾರೆ ಎಂದು ಕೂಡಲೇ ಅವರನ್ನು ಬರಲಿಕ್ಕೆ ಹೇಳ್ತಾನೆ, ಬರಮಾಡಿಕೊಳ್ತಾನೆ, ಬಹಳ ಆದರ ಮಾಡ್ತಾನೆ. ಬಂದಿರತಕ್ಕಂಥ ಋಷಿಗಳು ಅದು ಸಾಧಾರಣದವರಾಗಿರಲಿಲ್ಲ, ವಿಶ್ವಾಮಿತ್ರರಂತಹ ಋಷಿಗಳು ಮನೆಗೆ ಬಂದಿದ್ದಾರೆ. ಯಾರು ಬಂದರೆ ಅದ್ಯ ಸ್ವಿಷ್ಟ ಕ್ರತುರಯಂ, ನಮ್ಮ ಅದ್ಯನಃ ಪಿತರಸ್ತೃಪ್ತಾ ಅದ್ಯನಃ ಪಾವಿತಂ ಕುಲಂ. ಯಾರ ಎಂತಹ ಜ್ಞಾನಿಗಳು ಮನೆಗೆ ಬಂದಾಗ ಎಲ್ಲ ಪಿತೃದೇವತೆಗಳು ಸಂತೋಷಗೊಳ್ತಾರೋ, ನಮ್ಮ ಇಡೀ ವಂಶ ಉದ್ಧಾರವಾಗ್ತದೋ ಅವರ ಪಾದಧೂಳಿಯಿಂದಾಗಿ. ಅಂತಹ ದೊಡ್ಡ ಮಹಾನುಭಾವರು ವಿಶ್ವಾಮಿತ್ರರು ಅಲ್ಲಿಗೆ ಬಂದರು. ವಿಶ್ವಾಮಿತ್ರರು ಬಂದರು. ಅವರಿಗೆ ವಿಶ್ವಾಮಿತ್ರರ ಬಗ್ಗೆ ಹೇಳುವಾಗ ವಿಶ್ವಾಮಿತ್ರ ಅಂತ ಅವರ ಹೆಸರು.
ವಾಲ್ಮೀಕಿ ಮಹರ್ಷಿಗಳು ಕೂಡ ಹಾಗೆ ಎಲ್ಲ ಕಡೆಯಲ್ಲಿಯೂ ಉಲ್ಲೇಖ ಮಾಡ್ತಾರೆ. ಇಡೀ ಪ್ರಪಂಚವೂ ಅವರ ಹೆಸರನ್ನು ವಿಶ್ವಾಮಿತ್ರ ಅಂತ ಕರೆಯುತ್ತೆ. ಆದರೆ ಮಧ್ವಾಚಾರ್ಯರೊಬ್ಬರು ಅವರ ಹೆಸರನ್ನು ಉಲ್ಲೇಖ ಮಾಡುವಾಗ ವಿಶ್ವಾಮಿತ್ರರು ಬಂದರು ಅನ್ನೋದನ್ನು ಬಹಳ ಸುಂದರವಾಗಿ ಸ್ವರಸವಾಗಿ ಹೇಳ್ತಾರೆ. ವಿಶ್ವಸ್ಯ ಮಿತ್ರಂ ಸ ಇಹಾ ಜಗಾಮ. ವಿಶ್ವಸ್ಯ ಮಿತ್ರಂ ಸ ಇಹಾ ಜಗಾಮ. ವಿಶ್ವಾಮಿತ್ರ ಅನ್ನೋ ಹೆಸರನ್ನೇ ಸ್ವಲ್ಪ ಬಿಡಿಸಿ ಹೇಳಿದರು. ಏಕೆಂದರೆ ವಿಶ್ವಾಮಿತ್ರ ಅನ್ನೋ ಆ ಹೆಸರು ಕೇಳ್ತಿದ್ದಂಗೆ ನಮಗೆ ವಿಶ್ವ ಅಮಿತ್ರ ಅಂತ ಪದಚ್ಛೇದ ಮಾಡ್ಕೊಂಡ್ಬಿಡ್ತಾರೆ. ವಿಶ್ವಾಮಿತ್ರ ಅಂತ ಇರೋದರಿಂದಾಗಿ ವಿಶ್ವ ಅಮಿತ್ರ. ಮಿತ್ರ ಅಂದರೆ ಸ್ನೇಹಿತ ಅಂತ ಅರ್ಥ, ಅಮಿತ್ರ ಅಂದರೆ ಶತ್ರು ಅಂತ. ಹಾಗಾದರೆ ವಿಶ್ವಸ್ಯ ಅಮಿತ್ರ ಅಂತ ಪದಚ್ಛೇದ ಮಾಡಿಬಿಟ್ರೆ ಪ್ರಪಂಚಕ್ಕೆ ಶತ್ರು ಅಂತ ಆಗಿಬಿಡುತ್ತೆ. ಆದರೆ ವಿಶ್ವಾಮಿತ್ರರು ಶತ್ರುಗಳಲ್ಲ, ಮಿತ್ರರು. ಯದಸ್ಯೇದಂ ವಿಶ್ವಂ ಮಿತ್ರಮಾಸೀತ್ ಯದಿದಂ ಕಿಂಚ ತಸ್ಮಾದ್ ವಿಶ್ವಾಮಿತ್ರಸ್ತಸ್ಮಾತ್ ವಿಶ್ವಾಮಿತ್ರ ಇತ್ಯಾಚಕ್ಷತೆ. ಉಪನಿಷತ್ತಿನಲ್ಲಿ ಬರತಕ್ಕಂಥ ಮಾತು. ಯಸ್ಯ ಇದಂ ವಿಶ್ವಂ ಮಿತ್ರಮಾಸೀತ್, ಇಡೀ ಪ್ರಪಂಚ ಅವರಿಗೆ ಮಿತ್ರವಾಗಿದೆ, ಸ್ನೇಹಿತ ಆಗಿದೆ. ಅದು ಏನು? ಯದಿದಂ ಕಿಂಚ, ನಮಗೂ ಸ್ನೇಹಿತರಿರ್ತಾರೆ. ಒಬ್ಬ ಮನುಷ್ಯ ಬದುಕಿದ್ದಾನೆ ಭೂಮಿ ಮೇಲೆ ಅಂದರೆ ಒಬ್ಬರು ಇಬ್ಬರು ಸ್ನೇಹಿತರಿದ್ದೇ ಇರ್ತಾರೆ. ಅದರಲ್ಲೂ ಒಳ್ಳೆಯ ಸ್ನೇಹಿತರು, ಬೆಸ್ಟ್ ಫ್ರೆಂಡ್ಸು ಇದ್ದೇ ಇರ್ತಾರೆ. ಆದರೆ ವಿಶ್ವಾಮಿತ್ರರೊಬ್ಬರಿಗೆ ಯದಿದಂಕಿಂಚ, ಇಡೀ ಪ್ರಪಂಚದಲ್ಲಿ ಇರುವ ಎಲ್ಲವೂ ಕೂಡ ಅವರಿಗೆ ಮಿತ್ರ ಆಗಿತ್ತು. ಆದ್ದರಿಂದಲೇ ಅವರನ್ನು ವಿಶ್ವಾಮಿತ್ರ ಅಂತ ಕರೆದರು. ಯಾಕೆ ವಿಶ್ವಾಮಿತ್ರರು ಇಡೀ ಪ್ರಪಂಚಕ್ಕೆ ಮಿತ್ರರು ಅಂದರೆ, ಪ್ರಪಂಚಕ್ಕೆ ದಿವ್ಯವಾದ ಮಂತ್ರ ಗಾಯತ್ರಿ ಮಂತ್ರವನ್ನು ತಂದುಕೊಟ್ಟವರು ವಿಶ್ವಾಮಿತ್ರರು. ಒಬ್ಬ ದ್ವಿಜ, ಅವನಲ್ಲಿ ದ್ವಿಜತ್ವ ಉಳಿಬೇಕು ಅಂತಂದರೆ ಅದಕ್ಕೆ ಹೇಳ್ತಾರೆ, ಕುರಿಯಾದನ್ಯನ್ನವಾ ಕುರಿಯಾತ್ ಮೈತ್ರೋ ಬ್ರಾಹ್ಮಣ ಉಚ್ಯತೆ. ಬೇರೆದನ್ನು ಏನು ಮಾಡ್ತೀಯೋ ಏನು ಬಿಡ್ತೀಯೋ ತೊಂದರೆ ಇಲ್ಲ. ಏಕೆಂದರೆ ಒಬ್ಬ ದ್ವಿಜ ಅಂತ ಅನಿಸಿಕೊಳ್ಬೇಕಂತಾದರೆ ಅವನು ಅವಶ್ಯ 6 ಕರ್ಮಗಳನ್ನು ಮಾಡಬೇಕು. ಯಜನ, ಯಾಜನ, ಅಧ್ಯಯನ, ಅಧ್ಯಾಪನ, ದಾನ, ಪ್ರತಿಗ್ರಹ ಅನ್ನುವಂತಹ 6 ಕರ್ಮಗಳನ್ನು ಅವಶ್ಯ ಮಾಡಬೇಕು ಅಂತ ಹೇಳ್ತಾರೆ. ಅವೆಲ್ಲ ಮಾಡ್ತೀಯೋ ಬಿಡ್ತೀಯೋ ಗೊತ್ತಿಲ್ಲಪ್ಪ. ನೀನು ದ್ವಿಜ ಆಗಬೇಕು ಅಂತಂದರೆ ಒಂದು ಕೆಲಸ ಮಾಡಲೇಬೇಕು. ಮೈತ್ರೋ ಬ್ರಾಹ್ಮಣ ಉಚ್ಯತೆ ಅಂತ ಹೇಳಿದ್ರು. ಮೈತ್ರ ಅಂದರೆ ವಿಶ್ವಾಮಿತ್ರ ಋಷಿಗಳು ಕಂಡುಕೊಟ್ಟ ಏನು ಗಾಯತ್ರಿ ಮಂತ್ರ ಇದೆ, ಆ ಮಂತ್ರವನ್ನು ಜಪಿಸಿದರೆ ಮಾತ್ರ ನಿನಗೆ ಒಳಿತಾಗುತ್ತೆ. ಅಂತಹ ಒಂದು ಅದ್ಭುತವಾದ ಮಂತ್ರವನ್ನು ಪ್ರಪಂಚಕ್ಕೆ ಕೊಟ್ಟವರು. ಪ್ರತಿಯೊಬ್ಬ ಮನುಷ್ಯ ಬೆಳಗ್ಗೆದ್ದಾಗ ದೇವರ ಹತ್ರ ಪ್ರಾರ್ಥನೆ ಮಾಡಿಕೊಳ್ತಾನೆ, ದೇವರೇ ನನ್ನನ್ನು ಕಾಪಾಡು, ದೇವರೇ ನನ್ನನ್ನು ಕಾಪಾಡು. ಕೈ ಮುಗಿದು ದೀರ್ಘದಂಡ ನಮಸ್ಕಾರ ಮಾಡಿ ಕೇಳ್ಕೊಂಡಿತ್ತು. ಆದರೆ ದೇವರು ಬಂದು ಅನುಗ್ರಹ ಮಾಡಿದ್ದಾಗಲಿ, ಅಥವಾ ನೋಡಿ ಇವತ್ತು ನೀನು ಗಾಡಿ ತೆಗಿಬೇಡ, ಗಾಡಿಯಲ್ಲಿ ಹೋದರೆ ನಿನಗೆ ಆಕ್ಸಿಡೆಂಟ್ ಆಗುವ ಪ್ರಸಂಗ ಇದೆ, ಯಾರೂ ಹೇಳಿದ್ದಿಲ್ಲ. ದೇವರು ಯಾರೂ ಬರಲಿಲ್ಲ, ನಮಗೆ ಭಗವಂತ ಬರಲಿಲ್ಲ. ಹಾಗಾದರೆ ನಾವು ಕಾಪಾಡು 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 ಅಂತ ಕೇಳ್ಕೊಳ್ಳೋದಕ್ಕೆ ಅರ್ಥ ಏನು? ಅದಕ್ಕೆ ಮಹಾಭಾರತ ಹೇಳಿತು, ದೇವಾಹ ನ ದಂಡಮಾದಾಯ ರಕ್ಷಂತಿ ಪಶುಪಾಲವತ್ ಯಂತು ರಕ್ಷಿತುಮಿಚ್ಛಂತಿ ಬುದ್ಧ್ಯಾ ಸಂಯೋಜಯಂತಿ ತಂ. ದೇವತೆಗಳು ಒಬ್ಬ ಹಸುಗಳನ್ನು ಕಾಯುವ ಗೊಲ್ಲನಂತೆ, ಹಸುಗಳನ್ನು ಒಬ್ಬ ಗೊಲ್ಲ ಕಾಯ್ತಾನೆ, ಒಂದು ಗದ್ದೆ ಒಳಗಡೆ ನಿಲ್ಲಿಸಿ ಈಚೆಯಿಂದ ಆಚೆ ಹೋಗದೇ ಇರುವ ಹಾಗೆ ಕೋಲು ಹಿಡ್ಕೊಂಡು ಕಾಪಾಡ್ತಾನೆ. ಹಾಗೆ ದೇವತೆಗಳು ಮನುಷ್ಯರನ್ನು ಕಾಪಾಡೋದಿಲ್ಲ. ಮತ್ತು ದೇವತೆಗಳಿಗೆ ಇವನನ್ನು ಕಾಪಾಡಬೇಕು ಅಂತ ಅವರ ಮನಸ್ಸಿಗೆ ಬಂತು ಅಂತಂದರೆ ಬುದ್ಧಿಯ ಸಂಯೋಜಯಂತಿ ತಂ, ಅವನಿಗೆ ಒಳ್ಳೆಯ ಬುದ್ಧಿಯನ್ನು ಪ್ರೇರಣೆ ಮಾಡುವ ಮೂಲಕವಾಗಿ ಅವನಿಂದ ಸತ್ಕರ್ಮಗಳನ್ನು ಮಾಡಿಸಿ ಅವನನ್ನು ಕಾಪಾಡ್ತಾರೆ. ಗಾಯತ್ರಿ ಮಂತ್ರದಲ್ಲಿ ಆ ಮಾತು ಬರುತ್ತೆ, ಧಿಯೋ ಯೋ ನಃ ಪ್ರಚೋದಯಾತ್. ಭಗವಂತ ಸತ್ಕರ್ಮ ಮಾಡುವುದಕ್ಕೋಸ್ಕರ ನನ್ನ ಬುದ್ಧಿಯನ್ನು ಪ್ರೇರಣೆ ಮಾಡಲಿ. ನನ್ನ ಬುದ್ಧಿ ಮಾತ್ರ ಅಲ್ಲ, ನನ್ನ ತತ್ವಾಭಿಮಾನಿ ದೇವತೆಗಳ ಬುದ್ಧಿಯನ್ನು ಪ್ರೇರಣೆ ಮಾಡಲಿ.
ಹೀಗೆ ಪ್ರತಿಯೊಬ್ಬ ಮನುಷ್ಯನಿಗೆ ತನ್ನನ್ನು ದೇವತೆಗಳು ಕಾಪಾಡುವಿಕೆಯ ಆ ಮಂತ್ರದ ಪ್ರಾರ್ಥನೆಯ ಅರ್ಥ ಏನು ಅದನ್ನು ಸ್ಪಷ್ಟವಾಗಿ ತಿಳಿಸ್ತಾ ಇರತಕ್ಕಂಥ ಮಂತ್ರ ಗಾಯತ್ರಿ ಮಂತ್ರ. ಈ ಗಾಯತ್ರಿ ಮಂತ್ರದಿಂದ ಅನೇಕ ಉಪಕಾರಗಳಿದ್ದಾವೆ. ಕೇವಲ ದ್ವಿಜತ್ವ ಉಳಿಯೋದು, ದ್ವಿಜತ್ವ ಸಂರಕ್ಷಣೆ, ಬ್ರಾಹ್ಮಣ್ಯ ಉಳಿಯೋದು ಇದು ಮಾತ್ರ ಅಲ್ಲ, ಅನೇಕ ಉಪಯೋಗಗಳು ಆ ಗಾಯತ್ರಿ ಮಂತ್ರದಿಂದಿದ್ದಾವೆ. ಹಾಗಾದರೆ ಗಾಯತ್ರಿ ಮಂತ್ರವನ್ನು ಕೊಡುವ ಮೂಲಕವಾಗಿ ಇಡೀ ಪ್ರಪಂಚಕ್ಕೆ ಎಂಥ ದೊಡ್ಡ ಉಪಕಾರವನ್ನು ಮಾಡಿದ್ದಾರೆ. ಅದರಿಂದಾಗಿ ವಿಶ್ವಾಮಿತ್ರರನ್ನು ಮಿತ್ರ, ಪ್ರಪಂಚದ ಮಿತ್ರ ಅಂತ ಕರೆದರು. ಆದರೆ ಅದನ್ನು ವಿಶ್ವಾಮಿತ್ರ ಅಂತ ದೀರ್ಘ ಇರುವ ಕಾರಣದಿಂದ ಎಲ್ಲರೂ ಕೂಡ ಅದನ್ನು ಬಿಡಿಸ್ಕೊಳ್ತಾರೆ. ವಿಶ್ವಮಿತ್ರ ಅಂತ ಅದನ್ನು ಬಿಡಿಸ್ಕೊಳ್ಬೇಕು. ಮತ್ತು ದೀರ್ಘ ಎಲ್ಲಿಂದ ಬಂದದ್ದು ಅಂತಂದರೆ ಅದೊಂದು ಪಾಣಿನಿಯ ಸೂತ್ರ, ಮಿತ್ರೇ ಚರ್ಷೌ ಅಂತ ಒಂದು ಸೂತ್ರ. ಆ ಸೂತ್ರ ಪ್ರಕಾರ ಅಲ್ಲಿ ದೀರ್ಘ ಬಂದಿದೆ ಅಷ್ಟು ಹೊರತಾಗಿ ವಸ್ತುತಃ ಅದು ಬಿಡಿಸ್ಕೊಳ್ಬೇಕಾದ್ರೆ ನಾವು ವಿಶ್ವಮಿತ್ರ ಅಂತಲೇ ಬಿಡಿಸ್ಕೊಳ್ಬೇಕು. ಈ ಒಂದು ಸೂಕ್ಷ್ಮ ಅಂಶವನ್ನು ತಿಳಿಸುವುದಕ್ಕೋಸ್ಕರವಾಗಿ ಜಗದ್ಗುರುಗಳಾದ ಶ್ರೀಮನ್ಮಧ್ವಾಚಾರ್ಯರು ತಮ್ಮ ತಾತ್ಪರ್ಯನಿರ್ಣಯ ಗ್ರಂಥದಲ್ಲಿ ವಿಶ್ವಸ್ಯ ಮಿತ್ರಂ ಸ ಇಹಾಜಗಾಮ. ಎಷ್ಟೋ ಸಂದರ್ಭದಲ್ಲಿ ನಾವು ಪದಚ್ಛೇದ ಮಾಡಿಕೊಳ್ಳೋದು ಬಹಳ ತಪ್ಪು ಮಾಡ್ತಾ ಇರ್ತೇವೆ. ಯಾರೋ ಒಬ್ಬ ಅವನಿಗೆ ಸರಿಯಾಗಿ ಕನ್ನಡ ಓದಲಿಕ್ಕೆ ಬರಲ್ಲ, ಒಂದು ಅಂಗಡಿ ಮೇಲೆ ಓದಿದ. ಅಲ್ಲಿ ಅವನು ಓದಿದ್ದು ಹೇಗೆ ಅಂದರೆ ಮಾರುತಿ ಕಿ ರಾಣಿ ಸ್ಟೋರ್ಸ್ ಅಂತ ಓದಿದ. ಇದು ಹೇಗೆ? ಮಾರುತಿ ಅಂದರೆ ಹನುಮಂತನಿಗೆ ಮದುವೆನೇ ಆಗಿಲ್ಲ, ಅವನಿಗೆ ರಾಣಿ ಎಲ್ಲಿಂದ ಅಂತ ಅವನಿಗೇನೋ ದೊಡ್ಡ ಗೊಂದಲದಲ್ಲಿ ಬಿದ್ದಿದ್ದಾನೆ. ಪಕ್ಕದಲ್ಲಿದ್ದವರು ಬಂದು ಹೇಳಿದರು, ಅದು ಹಾಗೆ ಓದಬಾರ್ದು, ಮಾರುತಿ ಕಿರಾಣಿ ಸ್ಟೋರ್ಸ್ ಅಂತ ಅದನ್ನು ಓದಬೇಕು. ಹಾಗೆ ಈ ವಿಶ್ವಾಮಿತ್ರ ಅನ್ನುವಂತಹದ್ದನ್ನು ಅಬದ್ಧವಾಗಿ ಪದಚ್ಛೇದ ಮಾಡಿಕೊಂಡು ಅಪಾರ್ಥ ಮಾಡಿಕೊಳ್ಳೋದರ ಬದಲಾಗಿ ಅದನ್ನು ಸ್ಪಷ್ಟವಾಗಿ ವಿಶ್ವಸ್ಯ ಮಿತ್ರಂ ಸಯ್ಯಹ ಜಗಾಮ ಅಂತ ತಿಳಿಸಿಕೊಟ್ರು. ವಿಶ್ವಾಮಿತ್ರರ ಪ್ರವೇಶ ಆಯಿತು ಅಂತಃಪುರದ ಒಳಗಡೆ. ದಶರಥ ಮಹಾರಾಜ ಬಹಳ ಆದರದಿಂದ ಅವರ ಪಾದ್ಯ ಅರ್ಘ್ಯ ಆಚಮನಾದಿಗಳನ್ನೆಲ್ಲ ಮುಗಿಸಿದ. ಬಹಳ ಖುಷಿ ಬೇರೆ ಆಗಿತ್ತಲ್ಲ, ಇಷ್ಟು ಜನ ಮಕ್ಕಳು ಅವನಲ್ಲಿ, ಈಗ ಯಾವುದು ದುರ್ಲಭ ಅಂತ ಇಲ್ಲ, ಎಲ್ಲವೂ ಇದೆ ಅವನ ಬಳಿ. ಬಹಳ ಸಂತೋಷದಲ್ಲಿ ಇದ್ದಾನೆ ದಶರಥ ಮಹಾರಾಜ. ವಿಶ್ವಾಮಿತ್ರರು ಏನು ಬಂದದ್ದು ವಿಶೇಷ, ತಾವು ಏನು ಕೇಳಿದರೂ ಕೂಡ ನಾನು ಕೊಡಲಿಕ್ಕೆ ಸಿದ್ಧನಾಗಿದ್ದೇನೆ. ಅದಕ್ಕೆ ವಿಶ್ವಾಮಿತ್ರರು ಹೇಳ್ತಾರೆ, ನೀನು ಇದೇ ಮಾತನ್ನು ಹೇಳ್ತೀನಿ ಅಂತ ನನಗೆ ಗೊತ್ತಿತ್ತು. ಯಾಕೆ ಅಂತಂದರೆ ನೀನು ಹುಟ್ಟಿದ್ದು ಈ ದೊಡ್ಡ ಸೂರ್ಯವಂಶದಲ್ಲಿ, ರಘು ಮಹಾರಾಜನ ವಂಶದಲ್ಲಿ, ಸೂರ್ಯವಂಶದಲ್ಲಿ ಹುಟ್ಟಿ ಬಂದವನು. ಈ ವಂಶದಲ್ಲಿ ಹುಟ್ಟಿ ಬಂದವರು ಈ ಮಾತನ್ನು ಹೇಳೇ ಹೇಳ್ತಾರೆ. ಬಹಳ ಖುಷಿಯಾಯಿತು. ಖಂಡಿತ ಹೇಳಿ ನಾನು ನಡೆಸಿಕೊಡ್ತೇನೆ ಅಂತ. ಈ ಸಂದರ್ಭದಲ್ಲಿ ಅವರು ಕೇಳಿದ್ದಿಷ್ಟೇ, ನಾನು ಯಜ್ಞ ಮಾಡ್ತಾ ಇದ್ದೇನೆ. ಯಜ್ಞದಲ್ಲಿ ನಾನು ದೀಕ್ಷಿತನಾಗಿದ್ದಾಗ, ಕುಳಿತಿದ್ದಾಗ ಅನೇಕ ಜನ ರಾಕ್ಷಸರು, ಸುಬಾಹು, ಮಾರೀಚ, ತಾಟಕೆ ಮೊದಲಾದ ರಾಕ್ಷಸರು ಬಂದು ಆ ಯಜ್ಞಕ್ಕೆ ತೊಂದರೆಯನ್ನು ಕೊಡ್ತಾರೆ. ಆ ತೊಂದರೆ ಯಾವ ಮಟ್ಟದ್ದು ಅಂತಂದರೆ, ಇನ್ನೇನು ಯಜ್ಞದ ಪೂರ್ಣಾಹುತಿ ಆಗ್ತಾ ಇದೆ ಅಂತನ್ನುವಾಗ ಆ ಯಜ್ಞದ ಕುಂಡದ ಮೇಲೆ ರಕ್ತದ ಮಳೆಯನ್ನು ಸುರಿಸೋದು, ಮಾಂಸದ ಮುದ್ದೆಗಳನ್ನು ಎಸೆಯೋದು, ಈ ಥರದ ದುಷ್ಕೃತ್ಯಗಳನ್ನು ಮಾಡ್ತಿದ್ದಾರೆ. ಅದರಿಂದಾಗಿ ಅವರ ಸಂಹಾರ ಆಗಬೇಕಾಗಿದೆ. ಅಷ್ಟಕ್ಕೆ ನಿಲ್ಲಿಸಲಿಲ್ಲ, ಅವರ ಸಂಹಾರ ಆಗಬೇಕು. ಅದು ಶ್ರೀರಾಮಚಂದ್ರನಿಂದಲೇ, ನಿನ್ನ ಮಗನಿಂದಲೇ ಆಗಬೇಕು. ಆದ್ದರಿಂದ ನನಗೆ ಶ್ರೀರಾಮಚಂದ್ರನನ್ನು ಕೊಟ್ಟುಬಿಡು. ಯಜ್ಞ ರಕ್ಷಣೆಗೋಸ್ಕರವಾಗಿ ಶ್ರೀರಾಮಚಂದ್ರನ ನನ್ನ ಜೊತೆಗೆ ಕಳಿಸು. ನನ್ನ ಯಜ್ಞ ಪೂರ್ತಿ ಆದಮೇಲೆ ನನ್ನ ಮಗನನ್ನು ವಾಪಸ್ ತರ್ತೇನೆ. ಈ ಒಂದು ಮಾತು ದಶರಥನಿಗೆ ಒಂಥರ ವಜ್ರದ ಆಘಾತ ಆದಂತೆ ಆಯಿತು. ಋಷಿಗಳು ಏನೋ ದಾನಗಳನ್ನು ಕೇಳ್ತಾರೆ ಅಂತ ಅಂದ್ಕೊಂಡಿದ್ರು. ಇಂಥ ಒಂದು ದಾನವನ್ನು, ಯಾವ ದಾನ ತನ್ನಿಂದ ಕೊಡಲಿಕ್ಕೆ ಸಾಧ್ಯವೇ ಇಲ್ವೋ ಅಂಥದ್ದನ್ನು ಕೇಳ್ತಾರೆ ಅಂತ ಅವನು ಊಹಿಸಿರಲಿಲ್ಲ. ಅವನು ಹೇಳ್ತಾನೆ, ಗುರುಗಳೇ, ಅವನಿಗೆ ಇನ್ನೂ 16 ವರ್ಷವೂ ಕೂಡ ತುಂಬಿಲ್ಲ, ಎಳೆ ಕಂದಮ್ಮ ನನ್ನ ಮಗ, ಅಂಥ ಮಗನನ್ನು ಹೇಗೆ ಕೊಟ್ಟು ಕಳಿಸಲಿ ನಿಮಗೆ? ದಶರಥನ ಮಾತು ಬಹಳ ಸುಂದರವಾಗಿದೆ. ಊನ ಷೋಡಶ ವರ್ಷೋ ಮೇ
ರಾಮೋ ರಾಜೀವಲೋಚನಃ. ಇನ್ನೂ 16 ತುಂಬದ ಹಾಲ್ಗೆನ್ನೆಯ ಮಗ ನನ್ನ ಮಗ, ಅಂಥವನನ್ನು ಕಾಡಿಗೆ ಕಳಿಸೋದು ಹೇಗೆ? ಈ ಸಂದರ್ಭದಲ್ಲಿ ಒಂದು ಮಾತು ಬಹಳ ಸುಂದರವಾಗಿದೆ. ಊರ 16 ವರ್ಷೋ ಮೇ ರಾಮೋ ರಾಜೀವಲೋಚನಃ. ರಾಜೀವಲೋಚನಃ ಅಂತಂದರೆ ಕಮಲದಂತೆ ಕಣ್ಣಿರುವವನು. ಆದರೆ ಈ ಥರದ ಅವನ ದುಃಖದ ಸಂದರ್ಭದಲ್ಲಿ ಈ ಮಾತನ್ನು ಹೇಳುವ ಅವಶ್ಯಕತೆ ಇಲ್ಲ. ರಾಮನ ಕಣ್ಣು ಕಮಲ ಇದ್ದಂತೆ ಇದೆ, ಅದರಲ್ಲಿ ಸಂದೇಹ ಇಲ್ಲ, ಅಷ್ಟು ಸುಂದರ. ಆದರೆ ಈ ಸಂದರ್ಭದಲ್ಲಿ ರಾಜೀವಲೋಚನಃ ಅನ್ನುವ ಆ ಮಾತನ್ನು ಯಾಕೆ ಆಡ್ತಿದ್ದಾರೆ ವಿಶ್ವಾಮಿತ್ರರು, ವಾಲ್ಮೀಕಿ ಮಹರ್ಷಿಗಳು ದಶರಥನ ಬಾಯಿಂದ ಯಾಕೆ ಆ ಮಾತನ್ನು ಆಡಿಸ್ತಾ ಇದ್ದಾರೆ? ಅದರ ಅರ್ಥ ಬಹಳ ಸುಂದರವಾಗಿದೆ. ವ್ಯಾಖ್ಯಾನಗಳಲ್ಲೆಲ್ಲ ಅದನ್ನು ತಿಳಿಸ್ತಾರೆ. ರಾಜೀವಲೋಚನಃ ಅಂದರೆ ಕಮಲದಂತೆ ಕಣ್ಣು. ಆದರೆ ಅವರಿಗೆ ಎಷ್ಟು ಸಣ್ಣವನಿವನು ಅಂತ ಹೇಳಿದರೂ ವಿಶ್ವಾಮಿತ್ರ ಅರ್ಥ ಮಾಡಿಕೊಳ್ಳುವ ಸ್ಥಿತಿ ಇರಲಿಲ್ಲ. ಅದಕ್ಕೆ ರಾಜೀವಲೋಚನಃ ಅಂದ. ಕಮಲ ಸೂರ್ಯೋದಯ ಆಗ್ತಿದ್ದಂಗೆ ಅರಳುತ್ತೆ, ಸೂರ್ಯ ಅಸ್ತಂಗತನಾಗ್ತಿದ್ದಂಗೆ ಮುದುಡಿ ಬಿಡುತ್ತೆ. ಹಾಗೆ ಶ್ರೀರಾಮಚಂದ್ರನು ಹಾಗೇನೆ ಸೂರ್ಯ ಅಸ್ತಂಗತನಾಗ್ತಾ ಇದ್ದರೆ ಕಣ್ಣು ಮುಚ್ಚಿಬಿಡ್ತಾನೆ, ನಿದ್ರೆ ಮಾಡಿಬಿಡ್ತಾನೆ. ಎಲ್ಲಿ ಮಲಗ್ತಾನೆ ಅಂತ ಅವನಿಗೇ ಗೊತ್ತಿಲ್ಲ. ಅಷ್ಟು ಸಣ್ಣ ವಯಸ್ಸು ನನ್ನ ಮಗನದ್ದು. ಅವನನ್ನು ನೀವು ಕಾಡಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಿದ್ರಲ್ಲ, ಯಾವುದೋ ಊರಿಗೆ ಯಾವುದೋ ಪಟ್ಟಣಕ್ಕೆ ಕರ್ಕೊಂಡು ಹೋಗ್ತಿದ್ರಿ, ಅಲ್ಲೊಂದು ಅರಮನೆ ಕರ್ಕೊಂಡು ಹೋಗ್ತೀರಿ ಅಂದರೆ ಬೇರೆ ವಿಚಾರ. ಕರ್ಕೊಂಡು ಹೋಗ್ತಿರೋದೇ ಇವರ ಆಶ್ರಮಕ್ಕೆ, ಅಂದರೆ ಕಾಡಿನ ಮಧ್ಯದ ಪ್ರದೇಶದಲ್ಲಿ. ಆ ಮಗು ನಡೀತಾ ಎಲ್ಲಿ ಕಣ್ಣು ಮುಚ್ಚಿಕೊಂಡು ನಿದ್ದೆ ಬಂದು ಬಿದ್ದುಬಿಡುತ್ತೋ ಏನೋ. ಕೂತಲ್ಲೇ ಮಕ್ಕಳು ಹಾಗೆ ಮಾಡ್ತಾವೆ. ಒಂದು ಅವರ ನಿದ್ದೆ ಸಮಯ ಬಂತು ಅಂತಂದರೆ ಎಲ್ಲಿ ಕೂತಿದ್ದೇವೆ ಏನು ಕಥೆ ಅವರಿಗೆ ಎಚ್ಚರ ಇರೋದಿಲ್ಲ. ನಾವು ಹೋಗಿ ಅಲ್ಲಿ ಒಳಗೆ ಹೋಗಿ ರೂಮಲ್ಲಿ ಮಲ್ಕೋಬೇಕು ಅನ್ನೋ ಎಚ್ಚರ ಎಲ್ಲಿ ಅಲ್ಲೇ ಮಲ್ಕೊಂಡ್ಬಿಡ್ತಾವೆ. ಆಮೇಲೆ ತಂದೆ ತಾಯಿ ಆ ಮಕ್ಕಳನ್ನು ಕರ್ಕೊಂಡು ಒಳಗೆ ಮಲಗಿಸ್ತಾರೆ. ಹಾಗೆ ರಾಜೀವಲೋಚನಃ ಅಂತಂದರೆ ಆ ಅಭಿಪ್ರಾಯದಲ್ಲಿ ದಶರಥ ಮಹಾರಾಜ ಆ ಮಾತನ್ನು ಹೇಳ್ತಾನೆ. ಏನು ಹೇಳಿದರೂ ಕೂಡ ಇಲ್ಲ, ವಿಶ್ವಾಮಿತ್ರರು ಹೇಳ್ತಾ ಇದ್ದಾರೆ. ಅವನಿಗೆ ನಮಗೆ ಶ್ರೀರಾಮಚಂದ್ರನೇ ಬೇಕು. ದಶರಥ ಮಹಾರಾಜ ಹೇಳ್ತಾನೆ, ಸ್ವಾಮಿ ನಿಮಗೆ ಆಗಬೇಕಾದ್ದೇನು? ನಿಮಗೆ ಆಗಬೇಕಾದ್ದು ಯಜ್ಞ ರಕ್ಷಣೆ. ನಿಮ್ಮ ಯಜ್ಞ ರಕ್ಷಣೆಯನ್ನು ಖುದ್ದಾಗಿ ನಾನು ಮಾಡಿಕೊಡ್ತೇನೆ. ನನ್ನ ಚತುರಂಗ ಬಲ ಸಹಿತವಾಗಿ ಬಂದು, ಸೈನ್ಯ ಸಹಿತವಾಗಿ ಬಂದು ನಾನು ನಿನ್ನ ಯಜ್ಞ ರಕ್ಷಣೆಯನ್ನು ಮಾಡಿಕೊಡ್ತೇನೆ ಅಂತ ವಿಶ್ವಾಮಿತ್ರ ಹೇಳಿದ. ಅದು ನಂಗೆ ಗೊತ್ತು. ದಶರಥ ನಿನ್ನ ಪರಾಕ್ರಮ ಏನು ಅಂತ ನನಗೆ ಗೊತ್ತು. ಆದರೆ ನನಗೆ ಬೇಕಾಗಿರುವಂಥದ್ದು ಶ್ರೀರಾಮಚಂದ್ರನೇ ಬೇಕು ಅಂತ. ಹೀಗೆ ಹಠತೊಟ್ಟು ನಿಂತಿದ್ದಾರೆ ವಿಶ್ವಾಮಿತ್ರರು. ದಶರಥ ಮಹಾರಾಜನಿಗೆ ಏನು ಮಾಡಿದರೂ ಕೊಡಲಿಕ್ಕೆ ಮನಸ್ಸಿಲ್ಲ. ವಿಶ್ವಾಮಿತ್ರರೊಂದು ಹೇಳಿದರು, ನೀನು ನಿನ್ನ ಮಗನನ್ನು ಸಣ್ಣ ಕೂಸು, 16 ವರ್ಷದವನು, ಹೀಗೆಲ್ಲ ಹೇಳ್ತಿ. ಆದರೆ ರಾಮ ಏನು ಅಂತ ನಮಗೆ ಗೊತ್ತಿದೆ. ಅಹಂ ವೇದ್ಮಿ ಮಹಾತ್ಮಾನಂ ರಾಮಂ ಸತ್ಯಪರಾಕ್ರಮಂ ವಸಿಷ್ಠೋಪಿ ಮಹಾತೇಜಾಃ ಯೇ ಚಾನ್ಯೇ ತಪಸಿ ಸ್ಥಿತಾಃ. ಅಹಂ ವೇದ್ಮಿ ಮಹಾತ್ಮಾನಂ ರಾಮಂ ಸತ್ಯಪರಾಕ್ರಮಂ. ಶ್ರೀರಾಮ ಏನು ಅಂತ ನನಗೆ ಗೊತ್ತು ಚೆನ್ನಾಗಿ. ನಿನಗೆ ಮಗ ಎಂಬಂತಹ ಅಭಿಮಾನದಲ್ಲಿ ರಾಮನ ಮಹತ್ವ ನಿನಗೆ ಅರ್ಥ ಆಗ್ತಿಲ್ಲ. ಅಹಂ ವೇದ್ಮಿ ಮಹಾತ್ಮಾನಂ, ರಾಮನ ಮಹತ್ವ ಏನು ಅಂತ ನನಗೆ ಗೊತ್ತಿದೆ, ಅವನ ಮಹಿಮೆ ಏನು ಅಂತ ಗೊತ್ತಿದೆ. ಇವತ್ತಿಗೂ ಯೇ ಚಾನ್ಯೇ ತಪಸ್ಸಿ ಸ್ಥಿತಾಃ, ನಾನಲ್ಲ, ನನ್ನಂತೆ ಯಾರ್ಯಾರು ಇವತ್ತು ತಪಸ್ಸು ಮಾಡ್ತಾ ಇದ್ದಾರೆ ಋಷಿಮುನಿಗಳು, ಅವರೆಲ್ಲರೂ ಕೂಡ ಶ್ರೀರಾಮಚಂದ್ರನ ಚಿಂತನೆಯನ್ನೇ ಮಾಡೋದು. ಯಾಕೆಂದರೆ ರಾಮ ಅನ್ನುವ ಶಬ್ದಕ್ಕರ್ಥ ರಮಂತೆ ಯೋಗಿನಃ ಅಸ್ಮಿನ್. ಎಲ್ಲ ಯೋಗಿಗಳು ಋಷಿಮುನಿಗಳು ಯಾರ ಚಿಂತನೆಯಲ್ಲಿಯೇ ನಿರಂತರವಾಗಿ ರತರಾಗಿರ್ತಾರೋ ಅವನನ್ನು ತಾನೇ ರಾಮ ಅಂತ ಕರೆಯೋದು. ಹಾಗಾಗಿ ನಾನು ರಾಮನ ಬಗ್ಗೆ ನನಗೆ ಸರಿಯಾಗಿ ತಿಳಿದಿದೆ. ನಾನಲ್ಲ, ಕಾಡಲ್ಲಿ ವಾಸ ಮಾಡತಕ್ಕಂತಹ ಋಷಿಮುನಿಗಳಲ್ಲ. ವಸಿಷ್ಠೋಪಿ ಮಹಾತೇಜಾಹ, ನಿನ್ನ ಕುಲಪುರೋಹಿತರಾಗಿರತಕ್ಕಂಥ ವಸಿಷ್ಠರಿದ್ದಾರೆ, ವಸಿಷ್ಠರನ್ನು ಬೇಕಿದ್ರೆ ಕೇಳು. ಇಷ್ಟು ಹೇಳಿದಾಗಲೂ ದಶರಥ ಮಹಾರಾಜ ಏನು ಮಾತಾಡಲಿಕ್ಕೆ ಸಿದ್ಧನಿಲ್ಲ, ಒಪ್ಪಿಕೊಳ್ಳಿಕ್ಕೆ ಸಿದ್ಧನಿಲ್ಲ. ಹೇಳಿದರು, ಮಿಥ್ಯಾ ಪ್ರತಿಜ್ಞ ಕಾಕುಸ್ಥ. ಮೊದಲು ನಾನು ಬಂದಾಗ ಹೇಳಿದಿ, ನೀವೇನು ಕೇಳಿದ್ರು ನಾನು ಕೊಡಲಿಕ್ಕೆ ಸಿದ್ಧನಿದ್ದೇನೆ. ಈಗ ನೀನು ಕೊಟ್ಟ ಮಾತನ್ನು ನಿಲ್ಲಿಸಿಕೊಳ್ಳದೆ
ಇರುವವನಾಗಿ ಇಡೀ ನಿನ್ನ ವಂಶಕ್ಕೆ ಕಳಂಕವನ್ನು ತರುವಂತಹ ಕೆಲಸ ಮಾಡ್ತಾ ಇದ್ದಿ ಅಂತ ಶ್ರೀರಾಮಚಂದ್ರನ ಕಳಿಸಲೇಬೇಕು ಅನ್ನೋ ದೃಷ್ಟಿಯಿಂದ ವಿಶ್ವಾಮಿತ್ರರು ಹೇಳಿದಾಗ ಮಧ್ಯದಲ್ಲಿ ವಸಿಷ್ಠರು ಪ್ರವೇಶ ಮಾಡ್ತಾರೆ. ಇದು ಇನ್ನೂ ಹೀಗೆ ತಾರಕಕ್ಕೆ ಹೋಗಿ ವಿಶ್ವಾಮಿತ್ರರು ಕೋಪಗ್ರಸ್ತರಾಗಿ ಮತ್ತೇನೋ ಶಾಪ ಕೊಡೋದ್ರ ಬದಲಾಗಿ ಇದನ್ನು ನಾನು ನಿಲ್ಲಿಸಬೇಕು ಅಂತ ಹೇಳಿ ವಸಿಷ್ಠರು ಬಂದು ಅದನ್ನು ದಶರಥ ಮಹಾರಾಜನನ್ನು ಒಪ್ಪಿಸಿದ್ದಾರೆ. ದಶರಥ ಮಹಾರಾಜ ಕೇವಲ ರಾಮನನ್ನು ಕಳಿಸಿಕೊಡಲಿಕ್ಕೆ ಬಹಳ ಹಿಂದೆ ಮುಂದೆ ನೋಡ್ತಾ ಇದ್ದಾನೆ. ಜೊತೆಗೆ ಲಕ್ಷ್ಮಣನನ್ನು ಕೂಡ ಜೊತೆಗೆ ಕಳಿಸಿದ್ದಾನೆ. ಹೀಗೆ ರಾಮ ಲಕ್ಷ್ಮಣ ಇಬ್ಬರನ್ನೂ ಕೂಡ ಕರೆದುಕೊಂಡು ಹೋಗ್ತಿದ್ದಾರೆ. ವಿಶ್ವಾಮಿತ್ರರು ಮುಂದೆ ಕಾಡಿಗೆ ಬರ್ತಾರೆ. ಕಾಡಿಗೆ ಬರುವಾಗ ಆ ಕಾಡಲ್ಲಿ ಸಂಚಾರ ಮಾಡ್ತಾ ಮಾಡ್ತಾ ಸಾಯಂಕಾಲ ಆಯಿತು. ಬಹಳ ಆಯಾಸ ಆಗಿತ್ತು ಮಕ್ಕಳಿಗೆ. ಅಷ್ಟು ದೂರ ನಡೆದು ಅಭ್ಯಾಸ ಇಲ್ಲ. ಒಂದು ಕಡೆ ಮಲಗಿದ್ದಾರೆ. ವಿಶ್ವಾಮಿತ್ರರು ಆ ಮಕ್ಕಳಿಗೆ ಮಲಗಲಿಕ್ಕೆ ಹಾಗೆ ಬಿಟ್ಟರು. ಮಾರನೇ ದಿವಸ ಬೆಳಿಗ್ಗೆ ತಾವೇ ಬಂದು ವಿಶ್ವಾಮಿತ್ರರು ಎಬ್ಬಿಸ್ತಾರೆ. ಆ ಶ್ಲೋಕ, ಆ ಮಾತು, ವಿಶ್ವಾಮಿತ್ರರು ಮಲಗಿದ ಶ್ರೀರಾಮಚಂದ್ರನನ್ನು ಎಬ್ಬಿಸುವ ಆ ಮಂತ್ರ ಎಲ್ಲ ಕಡೆಯಲ್ಲೂ ಬಹಳ ಪ್ರಸಿದ್ಧವಾಗಿದೆ. ಕೌಸಲ್ಯಾ ಸುಪ್ರಜಾರಾಮ ಪೂರ್ವಾ ಸಂಧ್ಯಾ ಪ್ರವರ್ತತೆ ಉತ್ತಿಷ್ಠ ನರಶಾರ್ದೂಲ ಕರ್ತವ್ಯಂ ದೈವಮಾನ್ಹಿಕಂ. ಉತ್ತಿಷ್ಠ ನರಶಾರ್ದೂಲ ಕರ್ತವ್ಯಂ ದೈವಂ ಆನ್ಹಿಕಂ. ಬೆಳಗಿನ ಹೊತ್ತು ಮಾಡಬೇಕಾಗಿರುವಂತಹ ಸಂಧ್ಯಾವಂದನೆ ಸಮಯ ಆಯಿತು, ಶ್ರೀರಾಮ ಎದ್ದೇಳು. ಅಂದರೆ ಸಂಧ್ಯಾವಂದನಾದಿ ಕರ್ಮಗಳು ಎಷ್ಟು ಪ್ರಮುಖ. ಅದರಲ್ಲಿಯೂ ಯಾವಾಗಲೂ ಸಂಧ್ಯಾವಂದನಾದಿಗಳನ್ನು ಮಾಡುವಂಥದ್ದಲ್ಲ. ಸಂಧ್ಯಾವಂದನೆ ವಿಹಿತವಾದ ಕಾಲದಲ್ಲಿಯೇ ಸಂಧ್ಯಾವಂದನೆ ಮಾಡಬೇಕು. ಅದರಲ್ಲಿ ಕರ್ತವ್ಯಂ ಮಾಡಲೇಬೇಕಾದದ್ದು ಆನ್ಹಿಕ. ಬೆಳಗಿನ ಜಾವದಲ್ಲಿ, ಬೆಳಗಿನ ಹೊತ್ತಲ್ಲಿ ಸೂರ್ಯೋದಯ ಸಮಯಕ್ಕೆ ಮಾಡಲೇಬೇಕಾಗಿರತಕ್ಕಂತಹ ಸಂಧ್ಯಾವಂದನೆ ಸಮಯ ಪ್ರಾಪ್ತ ಆಗಿದೆ, ಶ್ರೀರಾಮ ಎದ್ದೇಳು ಅಂತ ಎಬ್ಬಿಸ್ತಾರೆ. ಹೀಗೆ ಪ್ರತಿಯೊಂದು ಸಂದರ್ಭದಲ್ಲಿಯೂ ಕೂಡ ವಾಲ್ಮೀಕಿ ಮಹರ್ಷಿಗಳು ಸಮಗ್ರ ರಾಮಾಯಣದಲ್ಲಿ ನಮ್ಮ ನಿತ್ಯ ಕರ್ಮಗಳಿಗೆ ಒತ್ತು ಕೊಟ್ಟಿದ್ದಾರೆ. ನಿತ್ಯ ಕರ್ಮ ಅನ್ನೋದಕ್ಕಿಂತ ನಮ್ಮ ಭಾರತೀಯ ಪರಂಪರೆಯಲ್ಲಿ ಏನೇನು ಕರ್ಮಗಳಿದ್ದಾವೆ, ಅವು ಸದಾ ಒಂದು ಏನೇ ಕೆಲಸ ಮಾಡಬೇಕಾದರೂ ಭಾರತೀಯ ಪದ್ಧತಿಯಲ್ಲಿ ಇವತ್ತು ದಿನ ಒಳ್ಳೆಯದಿದೆಯೋ ಇಲ್ಲೋ ನೋಡಬೇಕು. ಇಂತಹ ಸೂಕ್ಷ್ಮ ವಿಷಯಗಳನ್ನೂ ಕೂಡ ಬಿಡದೆ ಅವರು ಅದನ್ನು ಉಲ್ಲೇಖ ಮಾಡ್ತಾರೆ. ರಾಮ ಮುಂದೆ ವನವಾಸದಲ್ಲಿರುವಾಗ ಒಂದು ಸಂದರ್ಭದಲ್ಲಿ ಲಕ್ಷ್ಮಣ ಒಂದು ಪರ್ಣಕುಟೀರವನ್ನು ತಯಾರು ಮಾಡ್ತಾರೆ. ಅಲ್ಲಿ ವಾಸ ಮಾಡೋದು, ಕೆಲವು ದಿವಸ ಅಲ್ಲಿದ್ದು ಮತ್ತೆ ಮುಂದಕ್ಕೆ ಪ್ರಯಾಣ ಮಾಡಬೇಕು. ಕೆಲವು ದಿವಸ ಮಾತ್ರ ಇರಬೇಕಾದ ಆ ಪರ್ಣಕುಟೀರದಲ್ಲಿ ರಾಮ ಒಂದು ಮಾತು ಹೇಳ್ತಾನೆ, ಲಕ್ಷ್ಮಣ ಇವತ್ತು ಒಳ್ಳೆಯ ಮುಹೂರ್ತ ಇದೆ, ನೀನು ವಾಸ್ತುದೇವತೆಗಳಿಗೆ ಈ ಜಾಗದಲ್ಲಿ ಬಲಿಯನ್ನು ಕೊಡು, ಆಮೇಲೆ ಈ ಪರ್ಣಕುಟೀರವನ್ನು ನಾವು ಪ್ರವೇಶ ಮಾಡೋಣ. ಎಂತಹ ಸೂಕ್ಷ್ಮೇಕ್ಷಿಕ. ಅಥವಾ ಇಡೀ ನಮ್ಮ ಭಾರತೀಯ ಪರಂಪರೆಯಲ್ಲಿ ಬಂದಿರತಕ್ಕಂತಹ ಏನೇನು ಕ್ರಿಯೆಗಳು ಅದಕ್ಕೆಷ್ಟು ಮಹತ್ವ ಇದೆ, ಇದೆಲ್ಲವೂ ಕೂಡ ನಮಗೆ ವಾಲ್ಮೀಕಿ ರಾಮಾಯಣದಲ್ಲಿ ತಿಳಿಯುತ್ತೆ. ಆದ್ದರಿಂದಲೇ ವಾಲ್ಮೀಕಿ ರಾಮಾಯಣವನ್ನು ಅವಶ್ಯವಾಗಿ ಅಧ್ಯಯನ ಮಾಡಬೇಕು, ಅದರ ಶ್ರವಣವನ್ನು ಮಾಡಬೇಕು ಅಂತ ಹೇಳ್ತಕ್ಕಂಥದ್ದು. ಆದರೆ ಎಬ್ಬಿಸುವಾಗ ಒಂದು ಮಾತು ಹೇಳಿ ಎಬ್ಬಿಸಿದರು. ಬೆಳಗಾಯಿತು, ಎದ್ದೇಳು, ಸಂಧ್ಯಾವಂದನೆ ಮಾಡಬೇಕು. ಆದರೆ ಅವ್ರ ಮಾತು ಒಂದು ಬಂತು, ಕೌಸಲ್ಯ ಸುಪ್ರಜಾರಾಮ. ಕೌಸಲ್ಯ ಸುಪ್ರಜಾ ಅಂದರೆ ಕೌಸಲ್ಯ ಮಗ ಎದ್ದೇಳಪ್ಪ ಅಂತ ಎಬ್ಬಿಸಿದರು. ಯಾಕೆ ಕೌಸಲ್ಯ ಮಗನೇ ಎದ್ದೇಳು ಅಂತ ಎಬ್ಬಿಸಿದರು? ದಶರಥನಂದನ ಎದ್ದೇಳು ಅಂತ ಎಬ್ಬಿಸ್ಬೋದಿತ್ತಲ್ಲ. ಅಂದರೆ ಇಲ್ಲಿ ಪ್ರತಿಯೊಂದು ಪದವೂ ಕೂಡ ಒಂದು ಅನ್ವರ್ಥವಾಗಿರ್ತಕ್ಕಂಥದ್ದು. ಯಾವುದು ಸುಮ್ಮನೆ ಒಂದು ಶ್ಲೋಕ ಪೂರಣೆಗಾಗಿ ಇರಲಿ ಅಂತ ವಾಲ್ಮೀಕಿ ಮಹರ್ಷಿಗಳು ಆಡಿದ ಮಾತಲ್ವೇ ಅಲ್ಲ. ಅದರಿಂದಲೇ ರಾಮಾಯಣವನ್ನು ವೇದ ಸಮಾನ ಅಂತ ಅದನ್ನು ಆರಾಧನೆಯನ್ನು ಮಾಡ್ತಕ್ಕಂಥದ್ದು. ತುಂಬ ದೂರದಿಂದ ಪ್ರಯಾಣ ಮಾಡಿ ಬಂದದ್ದು ರಾಮಲಕ್ಷ್ಮಣರಿಬ್ಬರು. ಇನ್ನೂ ವಿಷಯ ಏನು ಅಂದರೆ ಇಷ್ಟು ದಿವಸ ಹಾಗೆ ನಡೆದು ಗೊತ್ತಿಲ್ಲ ಮಕ್ಕಳಿಗೆ. ಬಂದಿದ್ದಾವೆ, ಮಲಗಿದ್ದಾವೆ, ತುಂಬ ಆಯಾಸದಲ್ಲಿ ಮಲಗಿದ್ದಾವೆ.
ಉಳಿದವರು ಮಲ್ಕೊಂಡಾಗ ಚೆನ್ನಾಗಿರಲ್ಲ, ಹಿರಿಯ ದೊಡ್ಡವರಾದ ಮೇಲೆ ಮಲ್ಕೊಂಡಾಗ ಚೆನ್ನಾಗಿರಲ್ಲ. ಆದರೆ ಮಕ್ಕಳು ಮಲ್ಕೊಂಡಿದ್ದಾಗ ಬಹಳ ಸುಂದರವಾಗಿರ್ತಾರೆ. ಆ ಮಲ್ಕೊಂಡ ಆ ಮುಖವನ್ನು ನೋಡೋದೇ ಒಂದು ಆನಂದ. ವಿಶ್ವಾಮಿತ್ರರು ಯೋಚನೆ ಮಾಡಿದರು, ಈ ಮಗು ಮಲ್ಕೊಂಡ ಆ ಮುಗ್ಧ ಮುಖವನ್ನು ನೋಡಲಿಕ್ಕೆ ನನಗೇನೇ ಇಷ್ಟು ಖುಷಿ ಆಗ್ತಾ ಇದೆ ಅಂತಂದರೆ, ಒಂದು ಕಾಡಲ್ಲಿ ವಾಸ ಮಾಡುವ ಮನುಷ್ಯ ನನಗೇ ಇಷ್ಟು ಆನಂದ ಆಗ್ತಾ ಇದೆ ಅಂದರೆ ಪಾಪ ಆ ತಾಯಿ ಪ್ರತಿ ದಿವಸ ಈ ಮಗುವನ್ನು ಎಬ್ಬಿಸುವಾಗ ಆ ಮಗುವಿನ ಮುಖವನ್ನು ನೋಡಿ ಎಷ್ಟು ಆನಂದಪಟ್ಟಿತ್ತು. ಶ್ರೀರಾಮಚಂದ್ರ ಕಣ್ತೆರೆದು ಒಂದು ಸಲ ನೋಡಿದ ಅಂತಂದರೆ ಸ್ವಲ್ಪ ಮುಗುಳ್ನಗೆ ನಗ್ತಾನಲ್ಲ, ನಕ್ಕಾಗ ಅವನ ಕೆನ್ನೆಯಲ್ಲಿ ಒಂದು ಸಣ್ಣ ಗುಳೆ ಬೀಳ್ತಿತ್ತಂತೆ. ಅದು ಇನ್ನೂ ಅವನ ಮುಖದ ಸೌಂದರ್ಯವನ್ನು ಮತ್ತಷ್ಟು ಬೆಳೆಸುವಂತಹದ್ದು. ಹಾಗಾಗಿ ವಿಶ್ವಾಮಿತ್ರರಿಗೆ ಆ ಮಗುವಿನ ಮುಖ ನೋಡ್ತಾ ಇದ್ದ ಹಾಗೆ ಕೌಸಲ್ಯ ನೆನಪಾಯಿತು. ಕೌಸಲ್ಯ ಸುಪ್ರಜಾ ರಾಮ ಪೂರ್ವಾ ಸಂಧ್ಯಾ ಪ್ರವರ್ತತೆ ಉತ್ತಿಷ್ಠ ಅಂತ ಆ ಮಗುವನ್ನು ಎಬ್ಬಿಸ್ತಾರೆ. ಆನಂತರ ಶ್ರೀರಾಮಚಂದ್ರನಿಗೆ ಮತ್ತು ಲಕ್ಷ್ಮಣನಿಗೆ ವಿಶ್ವಾಮಿತ್ರರು 2 ಮಂತ್ರಗಳನ್ನು ಉಪದೇಶ ಕೊಡ್ತಾರೆ. ಅದು ಯಾವ ಮಂತ್ರ ಅಂತಂದರೆ ಬಲ ಮತ್ತು ಅತಿಬಲ ಅನ್ನುವ 2 ಮಂತ್ರಗಳು. ಇವುಗಳ ವೈಶಿಷ್ಟ್ಯ ಏನು ಈ ಮಂತ್ರದ್ದು ಅಂತಂದರೆ, ಒಂದು ಮಂತ್ರವನ್ನು ಜಪ ಮಾಡೋದರಿಂದಾಗಿ ಹಸಿವೆ ಆಗೋದಿಲ್ಲ, ಇನ್ನೊಂದು ಮಂತ್ರವನ್ನು ಜಪ ಮಾಡೋದರಿಂದ ಬಾಯಾರಿಕೆ ಆಗೋದಿಲ್ಲ. ನಮಗೂ ಆಶ್ಚರ್ಯ ಆಗ್ಬೋದಲ್ಲ, ಏಕೆಂದರೆ ಹಳೆಯ ಕಾಲದ ಋಷಿಮುನಿಗಳೆಲ್ಲ ಇಷ್ಟೆಷ್ಟೋ ಜನ ರಾಜಕುಮಾರರನ್ನಾಗಿರ್ಬೋದು, ಬೇರೆ ಹುಡುಗರನ್ನು ತಮ್ಮ ಆಶ್ರಮದಲ್ಲಿ ಇಟ್ಟುಕೊಂಡು ಅವರನ್ನೆಲ್ಲ ಪೋಷಣೆ ಮಾಡ್ತಾಯಿದ್ರು. ಹೇಗೆ ಪೋಷಣೆ ಮಾಡ್ತಿರ್ಬೋದು? ಅವರಿಗೆ ಅಷ್ಟು ಸಂಪತ್ತು ಎಲ್ಲಿಂದ ಅಂತಂದರೆ, ಸಂಪತ್ತು ಅಂತಂದರೆ ಭೌತಿಕವಾದ ಸಂಪತ್ತಲ್ಲ, ನಮ್ಮ ಮಂತ್ರ ಸಂಪತ್ತೇ ಸಂಪತ್ತು. ಅಂದರೆ ಇಂತಹ ಮಂತ್ರಗಳು ಕೂಡ ನಮ್ಮ ವೇದಗಳಲ್ಲಿ ಇದ್ದಾವೆ. ಯಾವ ಮಂತ್ರಗಳನ್ನು ಜಪ ಮಾಡಿದರೆ ಮನುಷ್ಯನಿಗೆ ಇನ್ನು ಮುಂದೆ ಹಸಿವು ಬಾಯಾರಿಕೆಗಳೂ ಆಗೋದಿಲ್ಲ ಅಂತ. ಏನೇನೋ ಇದ್ದಾವೆ. ಅಂದರೆ ಆ ವೇದ ಮಂತ್ರಗಳಲ್ಲಿ ಇರತಕ್ಕಂತಹ ಶಕ್ತಿ ಏನಿದೆ, ಯಾವ ಮಂತ್ರಕ್ಕೆ ಏನು ಶಕ್ತಿ ಅನ್ನೋದು ಕಾಲದ ಪ್ರಭಾವದಲ್ಲಿ ನಾವು ಕಳ್ಕೊಂಡಿದ್ದೀವಿ. ನಮ್ಮಲ್ಲಿ ಏನು ಮನುಷ್ಯನಿಗೆ ತೊಂದರೆ ಬಂದರೂ, ಏನು ಹೆಚ್ಚು ಕಡಿಮೆ ಆದರೂ, ಯಾವುದೋ ಒಂದು ಗಂಡ ಹೆಂಡತಿ ಏನೋ ಒಂದು ಸ್ವಲ್ಪ ವೈಮನಸ್ಸೆ ಬಂತು, ಆವಾಗಲೂ ಒಂದು ಮಂತ್ರ ಇದೆ, ಆ ಮಂತ್ರವನ್ನು ಜಪ ಮಾಡೋದರಿಂದ ಅವರಿಬ್ಬರು ಒಟ್ಟಾಗ್ತಾರೆ ಅಂತಿದೆ. ಮಕ್ಕಳಿರಲಿಲ್ಲ, ಒಂದು ಮಂತ್ರ ಜಪ ಮಾಡಿ ಅದರಿಂದ ಮಕ್ಕಳಾಗ್ತವೆ. ಅಥವಾ ಯಾರೋ ತುಂಬ ಕಿರಿಕಿರಿ ಮಾಡ್ತಿದ್ದಾರೆ, ಶತ್ರುಗಳಿದ್ದಾರೆ, ಅವರ ತೊಂದರೆ ಆಗ್ತಿದೆ, ಅದಕ್ಕೋಸ್ಕರ ಒಂದು ಮಂತ್ರ ಇದೆ, ಶತ್ರವಃ ಪರಾಜಿತಾಸಹ ಅಪನಿಲಯಂತ. ಹೀಗೆ ಪ್ರತಿಯೊಂದನ್ನೂ ಕೂಡ ನಮಗೆ ಪಡೆದುಕೊಳ್ಳಲಿಕ್ಕೆ ಇರತಕ್ಕಂಥದ್ದು ನಮಗೆ ವೇದ ಮಂತ್ರಗಳು, ಅದರಲ್ಲಿ ಎಲ್ಲವೂ ಕೂಡ ಇದೆ. ನಮ್ಮ ದೌರ್ಭಾಗ್ಯ ಏನು ಅಂತಂದರೆ, ಇಷ್ಟು ಮಂತ್ರಗಳಿದ್ದಾವೆ, ಇಷ್ಟು ಮಂತ್ರಗಳಲ್ಲಿ ಯಾವ ಮಂತ್ರದಿಂದ ಏನು ಫಲ ಅಂತ ನಮಗೆ ಗೊತ್ತಿಲ್ಲ. ಕಾಲ ಪ್ರಭಾವದಲ್ಲಿ ಅದನ್ನು ಉಳಿಸ್ಕೊಂಡು ಬರಲಿಲ್ಲ. ಇನ್ನು ಆ ಮಂತ್ರವನ್ನು ಜಪ ಮಾಡಿದಾಗ ಅದರ ಅನುಷ್ಠಾನ, ಮಂತ್ರ ಜಪ ಅನುಷ್ಠಾನ ಮಾಡತಕ್ಕಂಥ ಒಂದು ಅರ್ಹತೆ ಇವತ್ತಿನ ಕಾಲಕ್ರಮದಲ್ಲಿ ನಮ್ಮಲ್ಲಿ ಇಲ್ಲ. ಆ ಕಾರಣದಿಂದಾಗ ಆ ಶಕ್ತಿಯನ್ನು ನಾವು ಕಳ್ಕೊಂಡಿದ್ದೀವಿ. ಅಂತೂ ಅವರು ಬಲ ಮತ್ತು ಅತಿಬಲ ಅನ್ನುವಂತಹ ಆ 2 ಮಂತ್ರಗಳನ್ನು ವಿಶ್ವಾಮಿತ್ರರು ಪ್ರಾರಂಭದಲ್ಲಿ ಆ 2 ಮಕ್ಕಳಿಗೂ ಕೂಡ ಉಪದೇಶವನ್ನು ಕೊಟ್ಟರು. ಅಷ್ಟೇ ಅಲ್ಲದೇನೆ ಇನ್ನೂ ಅನೇಕ ಮಂತ್ರಗಳನ್ನು ಕೂಡ ಉಪದೇಶ ಕೊಡ್ತಾರೆ. ಅದು ಕ್ಷತ್ರಿಯರಿಗೆ ಅವಶ್ಯ ಬೇಕಾಗಿರತಕ್ಕಂಥದ್ದು. ಬ್ರಾಹ್ಮಾಸ್ತ್ರ, ವಾರುಣಾಸ್ತ್ರ, ಆಗ್ನೇಯಾಸ್ತ್ರ, ವಾಯವ್ಯಾಸ್ತ್ರ ಮುಂತಾದ ಏನೇನು ಮಂತ್ರಗಳಿದ್ದಾವೆ ಆ ಎಲ್ಲ ಮಂತ್ರಗಳನ್ನು ಕೂಡ ಅವರು ಉಪದೇಶ ಕೊಟ್ಟರು. ಉಪದೇಶ ಕೊಟ್ಟಾಗ ಅದನ್ನು ಶ್ರೀರಾಮಚಂದ್ರ ಶ್ರದ್ಧೆಯಿಂದ ಭಕ್ತಿಯಿಂದ ಅದನ್ನು ಸ್ವೀಕಾರ ಮಾಡಿದ. ಭಗವಂತ ಒಂದು ರೀತಿಯಲ್ಲಿ ನಾವು ಯೋಚನೆ ಮಾಡೋದು ಅಂತಾದರೆ, ಸಾಕ್ಷಾತ್ ಭಗವಂತನ ಅವತಾರ, ಅವನಿಗೆ ಎಲ್ಲ ಮಂತ್ರಗಳು ಬೇಕಾ? ದೇವರು ಈ ಭೂಮಿಯಲ್ಲಿ ಅವತಾರ ಮಾಡೋದು ಯಾಕೆ ಅಂತಂದರೆ, ತನ್ನ ಅತಿ ಮಾನುಷವಾಗಿರತಕ್ಕಂಥ, ಅಂದರೆ ಮನುಷ್ಯರಿಗೆ ಸಾಧ್ಯವಲ್ಲದೇ ಇರತಕ್ಕಂತಹ ಕಾರ್ಯಗಳನ್ನು ಮಾಡಿ ಜನರನ್ನು ಆಶ್ಚರ್ಯಚಕಿತರನ್ನಾಗಿ ಮಾಡಬೇಕು ಅನ್ನೋ ದೃಷ್ಟಿಯಿಂದಲ್ಲ.
ಮತ್ತು ಅವನು ಸಾಧಾರಣವಾಗಿ ಒಬ್ಬ ಮನುಷ್ಯನಾಗಿ ಇದ್ದು ಮನುಷ್ಯನಾದವನು ಹೇಗೆ ಬಾಳಬೇಕು ಅನ್ನುವಂಥದ್ದನ್ನು ತಿಳಿಸಿಕೊಡುವುದಕ್ಕೋಸ್ಕರ ಭಗವಂತ ಅವತಾರ ಮಾಡೋದು. ಮರ್ತ್ಯಾವತಾರಸ್ತ್ವಿಹ ಮರ್ತ್ಯ ಶಿಕ್ಷಣಂ. ಹಾಗಾಗಿ ಯಾವುದೇ ಒಬ್ಬ ಮನುಷ್ಯ ತನ್ನ ಮಂತ್ರ, ವಿದ್ಯೆ, ಜಪ ಇದು ಫಲ ಕೊಡಬೇಕು ಅಂತಂದರೆ ಮೊದಲು ಬೇಕಾದದ್ದೇನು ಅಂತಂದರೆ ಗುರುವಿನ ಅನುಗ್ರಹ ಅನ್ನುವಂಥದ್ದು ಬಹಳ ಮುಖ್ಯ. ಆದ್ದರಿಂದ ಆ ಇಡೀ ಪ್ರಪಂಚಕ್ಕೆ ಭಗವಂತ ಸಾರ್ತಾ ಇದ್ದಾನೆ, ನಾನು ಸರ್ವಜ್ಞನಾದರೂ ಗುರುಮುಖೇನ ಆ ಎಲ್ಲ ವಿದ್ಯೆಗಳನ್ನು ಕೂಡ ನಾನು ಪಡೆದುಕೋತಾ ಇದ್ದೀನಿ. ಆದ್ದರಿಂದ ನಿಮಗೂ ಕೂಡ ಇಂತಹ ಫಲ ಬರಲಿ ಅನ್ನುವಂತಹ ಉದ್ದೇಶದಿಂದಾಗಿ ಭಗವಂತ ತಾನು ಒಬ್ಬ ಮನುಷ್ಯನಿಗೆ ಶಿಕ್ಷಣ ಕೊಡುವುದಕ್ಕೋಸ್ಕರವಾಗಿ ವಿಶ್ವಾಮಿತ್ರ ಋಷಿಗಳಿಂದ ಆ ವಿದ್ಯೆಯನ್ನು ತಾನು ಪಡೆದುಕೊಳ್ಳುವವನಾಗ್ತಾನೆ. ಇನ್ನೂ ಒಂದು ಅಂಶ ಇದೆ ಇಲ್ಲಿ. ಏನು ಅಂದರೆ, ಇದು ವಿಶ್ವಾಮಿತ್ರರಿಗೂ ಕೂಡ ಒಂದು ರೀತಿಯಲ್ಲಿ ಅನುಗ್ರಹಕ್ಕೆ ಕಾರಣವಾಗಿರತಕ್ಕಂಥದ್ದಾಗುತ್ತೆ. ಏಕೆಂದರೆ ಯಾವುದೇ ಒಂದು ಮಂತ್ರ ನಾವು ನಮ್ಮ ಮನೆಯಲ್ಲಿ ಕುಳಿತು ಜಪ ಮಾಡುವುದಕ್ಕಿಂತ ಒಂದು ಗೋಶಾಲೆಯಲ್ಲಿ ಕುಳಿತು ಜಪ ಮಾಡಿದರೆ ಅದಕ್ಕೆ ವಿಶೇಷವಾದ ಫಲ. ಹಾಗೆ ನದೀ ತೀರದಲ್ಲಿ ಕುಳಿತು ಜಪ ಮಾಡುವಾಗ ಅದಕ್ಕೊಂದು ಥರದ ಫಲ. ಅನಂತವಾದ ಫಲ ಎಲ್ಲಿ ಅಂತ ಹೇಳಿದರೆ ಅನಂತಂ ಅನಂತ ಸನ್ನಿಧವು. ಭಗವಂತನ ಸನ್ನಿಧಾನದಲ್ಲಿ ಕುಳಿತು ಮಾಡುವ ಜಪಕ್ಕೆ ಅನಂತವಾದ ಫಲ. ಹಾಗಾದರೆ ವಿಶ್ವಾಮಿತ್ರರಿಗೆ ಆದ ಲಾಭ ಏನು ಅಂತಂದರೆ, ತಾನು ಆ ಎಲ್ಲ ಮಂತ್ರಗಳನ್ನು ಶ್ರೀರಾಮಚಂದ್ರನ ಎದುರುಗಡೆ ಆ ಎಲ್ಲ ಅಂದರೆ ವಾಯವ್ಯಾಸ್ತ್ರ ಅಥವಾ ಬ್ರಹ್ಮಾಸ್ತ್ರ ಅಥವಾ ಆಗ್ನೇಯಾಸ್ತ್ರ, ಈ ಅಸ್ತ್ರಗಳು ಅಂತಂದರೆ ಅದಕ್ಕರ್ಥ ಆಯಾಯ ಆ ದೇವತೆಗಳನ್ನು ಪ್ರತಿಪಾದನೆ ಮಾಡುವ ಮಂತ್ರಗಳನ್ನು ಜಪ ಮಾಡಿ ಆ ಅಸ್ತ್ರವನ್ನು ಬಿಡಬೇಕು ಅಂತ ಅರ್ಥ. ಹಾಗಾದರೆ ಆ ಎಲ್ಲ ಮಂತ್ರಗಳನ್ನು ಜಪ ಮಾಡ್ತಾ ಇದ್ದಾರೆ. ಎಲ್ಲಿ ಜಪ ಮಾಡ್ತಿದ್ದಾರೆ? ಶ್ರೀರಾಮಚಂದ್ರನ ಎದುರುಗಡೆ ಜಪ ಮಾಡ್ತಿದ್ದಾರೆ. ಯಾಕೆ ಅಂತಂದರೆ ತಮಗೆ ಅನಂತವಾದ ಫಲ ಬರಲಿ ಅನ್ನುವಂತಹ ಉದ್ದೇಶದಿಂದಾಗಿ ವಿಶ್ವಾಮಿತ್ರರು ಭಗವಂತನ ಎದುರುಗಡೆ ಬಂದು ಜಪ ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ವಿಶ್ವಾಮಿತ್ರರು ಶ್ರೀರಾಮಚಂದ್ರನಿಗೆ ಆ ಮಂತ್ರಗಳನ್ನು ಉಪದೇಶ ಮಾಡಿದ್ರಲ್ಲ, ಆವಾಗ ಮಧ್ವಾಚಾರ್ಯ ಒಂದು ಮಾತು ಹೇಳ್ತಾರೆ, ವವಂದಿರೇ ಬ್ರಹ್ಮ ಮುಖಾ ಸುರೇಶಾಹ. ಆಯಾಯ ಎಲ್ಲ ಅಸ್ತ್ರಾಭಿಮಾನಿ ದೇವತೆಗಳು ಬಂದು ಶ್ರೀರಾಮಚಂದ್ರನಿಗೆ ನಮಸ್ಕಾರವನ್ನು ಮಾಡಿ ಅವರೂ ಅನುಗ್ರಹವನ್ನು ಪಡೆದರು. ಹಾಗಾದರೆ ಒಂದು ದೃಷ್ಟಿ ಶ್ರೀರಾಮಚಂದ್ರನ ಕಡೆಯಿಂದ ನಾವು ನೋಡುವುದಂತಾದರೆ ಶ್ರೀರಾಮಚಂದ್ರ ಯಾಕೆ ಸ್ವೀಕಾರ ಮಾಡಿದ, ಎಲ್ಲವನ್ನು ತಿಳಿದವನಾದರೂ ಅಂದರೆ ಮನುಷ್ಯನಾಗಿ ಅವತಾರ ಮಾಡಿದಾಗ ಮನುಷ್ಯರಂತೆ ಬಾಳಿ ಮನುಷ್ಯರಿಗೆ ಒಂದು ಮಾರ್ಗದರ್ಶನ ಕೊಡಬೇಕು. ಅದಕ್ಕೋಸ್ಕರ ವಿಶ್ವಾಮಿತ್ರರ ದೃಷ್ಟಿಕೋನದಿಂದ ನಾವು ತಿಳ್ಕೊಳ್ಳೋದು ಅಂತಾದರೆ, ವಿಶ್ವಾಮಿತ್ರರು ಗೊತ್ತು ಅವರಿಗೆ, ಅವರು ಹೇಳಿದ್ದಾರೆ ಅಹಂ ವೇದ್ಮಿ ಮಹಾತ್ಮಾನಂ ರಾಮಂ ಸತ್ಯಪರಾಕ್ರಮಂ. ಶ್ರೀರಾಮಚಂದ್ರನ ಮಹಿಮೆ ಏನು ಅಂತ ಅವ್ರಿಗೆ ಗೊತ್ತಿದೆ. ಆದರೂ ಯಾಕೆ ಆ ಮಂತ್ರಗಳನ್ನು ಹೇಳಿದರು ಅಂತಂದರೆ, ಇದನ್ನು ಉಪದೇಶ ಅನ್ನೋ ದೃಷ್ಟಿಯಿಂದ ಅಲ್ಲದೇನೆ ಶ್ರೀರಾಮಚಂದ್ರನ ಬಳಿ ನಾನು ಆ ಮಂತ್ರಗಳನ್ನು ಜಪ ಮಾಡಿದರೆ ನನಗೆ ಅನಂತವಾದ ಫಲ ಬರುತ್ತೆ. ಈ ಎರಡು ಪ್ರಸಂಗಗಳಿಂದ ಇನ್ನೂ ಕೆಲವರಿಗೆ ಅನುಕೂಲ ಆಯಿತು. ಯಾರಿಗೆ ಅಂತಂದರೆ ಬ್ರಹ್ಮಾದಿ ದೇವತೆಗಳಿಗೆ ಅನುಕೂಲ ಆಯಿತು. ಅವರು ಈ ನೆಪದಲ್ಲಿ ಬಂದು ಸಾಕ್ಷಾತ್ತಾಗಿ ಶ್ರೀರಾಮಚಂದ್ರನಿಗೆ ನಮಸ್ಕಾರವನ್ನು ಮಾಡಿ, ನೀನು ಕರೆದಾಗ ನಾವು ನಿನ್ನ ಸೇವೆಗೆ ಸಿದ್ಧರಾಗಿದ್ದೇವೆ ಅನ್ನುವಂಥದ್ದನ್ನು ತಿಳಿಸಿಕೊಟ್ಟಿದ್ದಾರೆ. ಹೀಗೆ ಅನೇಕ ಮಂತ್ರಗಳನ್ನು ಕೂಡ ವಿಶ್ವಾಮಿತ್ರರು ಉಪದೇಶ ಮಾಡಿದರು. ಅಲ್ಲಿಂದ ಮುಂದಕ್ಕೆ ಬರ್ತಾ ಇರುವಾಗ ಮಾರ್ಗ ಮಧ್ಯದಲ್ಲಿ ಕೆಲವೊಂದು ಪ್ರದೇಶಗಳು, ಆ ಪ್ರದೇಶಗಳನ್ನು ನೋಡ್ತಿದ್ದ ಹಾಗೆ ಸಾಧಾರಣವಾಗಿ ಮಕ್ಕಳಿಗೊಂದು ಕುತೂಹಲ ಬರುತ್ತೆ, ಏನಿದು ಅಂತ ಅವಕ್ಕೊಂದು ಕುತೂಹಲ ಇರುತ್ತೆ. ಕುತೂಹಲಿದ್ದಾಗ ಹಿರಿಯರಾದವರು ಏನು ಮಾಡ್ತಾರೆ ಅಂದರೆ, ಅದೆಲ್ಲ ನೀ ಯಾಕೆ ಸುಮ್ಮನೆ ಕೂತ್ಕೋ ಅಂತ ಬಾಯಿ ಬೆಳೀತಾರೆ. ಆದರೆ ಮಕ್ಕಳಿಗೆ ಅದನ್ನು ಮಾಡಬಾರ್ದು. ವಿಶ್ವಾಮಿತ್ರರು ಆ ಕೆಲಸ ಮಾಡಲಿಲ್ಲ. ಶ್ರೀರಾಮಚಂದ್ರ ಲಕ್ಷ್ಮಣ ಯಾವುದರ ಬಗ್ಗೆ ಒಂದು ನದಿ ಬರಲಿ, ಈ ನದಿ ಯಾವುದು, ಇದರ ಹೆಸರು ಏನು, ಯಾಕೆ ಈ ನದಿಗೆ ಈ ಹೆಸರು ಬಂತು, ಅಥವಾ ಯಾವುದೋ ಒಂದು ಜಾಗ ಬಂತು, ಏನು ಜಾಗ, ಅವ್ರ ಹೆಸರು ಹೇಳ್ತಾರೆ, ಯಾಕೆ ಈ ಹೆಸರು ಬಂತು. ಹೀಗೆ ಪ್ರತಿಯೊಂದಕ್ಕೂ ಕೂಡ ಒಂದು ಕೂಲಂಕುಷವಾಗಿ ಅದರ ವಿಮರ್ಶೆಯನ್ನು ಮಾಡ್ತಾ ಆ ಮಕ್ಕಳನ್ನು ಕರ್ಕೊಂಡು ಹೋಗ್ತಾರೆ. ಮಕ್ಕಳಿಗೆ ದೇಶ ಸುತ್ತಿಸಬೇಕು, ಆಗ ವಿಶೇಷವಾದ ಜ್ಞಾನ ಬರುತ್ತೆ. ದೇಶ ಸುತ್ತಿಸೋದು ಅಂತಂದರೆ ಸುಮ್ಮನೆ ಮಕ್ಕಳನ್ನು ಆರಾಮಾಗಿ ಎಲ್ಲೋ ಫ್ಲೈಟಲ್ಲಿ ಗೀಟಲ್ಲಿ ಕರ್ಕೊಂಡು ಹೋಗ್ಬಿಟ್ರೆ ಅಲ್ಲ. ಮಕ್ಕಳನ್ನು ದಾರಿಯಲ್ಲಿ ಕರ್ಕೊಂಡು ಹೋದಾಗ ಆ ಮಾರ್ಗ ಮಧ್ಯದಲ್ಲಿ ಆ ಮಕ್ಕಳು ಆಯಾಯ ಜಾಗಗಳನ್ನು ನೋಡಿದಾಗ ಅವುಗಳಿಗೇನೊಂದು ಜ್ಞಾನ ಬರುತ್ತೆ. ಅದು ವಿಶೇಷವಾಗಿರತಕ್ಕಂಥ ಒಂದು ಜ್ಞಾನ ಆಗುತ್ತೆ.
ದಾರಿಯಲ್ಲಿ ಹೋಗುವಾಗ ಒಂದು ಜಾಗ ಬಂತು. ಇದು ಯಾವ ಜಾಗ? ಶ್ರೀರಾಮಚಂದ್ರ ಕೇಳ್ದ. ಇದನ್ನು ಅಂಗದೇಶ ಅಂತ ಕರೀತಾರೆ. ಕೂಡಲೇ ಮಕ್ಕಳಲ್ವ ಪ್ರಶ್ನೆ ಮಾಡ್ತಾರೆ, ಯಾಕೆ ಅಂಗದೇಶ ಅಂತ ಹೆಸರು ಬಂತು ಇದಕ್ಕೆ? ಅಂಗದೇಶ ಅಂತ ಹೆಸರು ಯಾಕೆ ಬಂತು ಅಂತಂದರೆ, ಇದೇ ಜಾಗದಲ್ಲಿ ಹಿಂದೆ ರುದ್ರದೇವರು ಕುಳಿತುಕೊಂಡು ತಪಸ್ಸು ಮಾಡ್ತಾಯಿದ್ರು. ಆವಾಗ ಮನ್ಮಥ ಶಿವನ ತಪಸ್ಸನ್ನು ಹಾಳು ಮಾಡಿ ಶಿವನ ಮನಸ್ಸನ್ನು ಪಾರ್ವತಿಯಲ್ಲಿ ಕೇಂದ್ರೀಕರಿಸುವುದಕ್ಕೋಸ್ಕರವಾಗಿ ಒಂದು ಬಾಣವನ್ನು ಪ್ರಯೋಗ ಮಾಡಲಿಕ್ಕೆ ಸಿದ್ಧನಾದ. ಅದನ್ನು ತಿಳಿದ ಕೂಡಲೇ ರುದ್ರದೇವರು ತಮ್ಮ ಮೂರನೇ ಕಣ್ಣನ್ನು ತೆಗೆದರು. ಆ ಮೂರನೇ ಕಣ್ಣನ್ನು ತೆಗೆದಿದ್ದರಿಂದಾಗಿ ಮನ್ಮಥನ ದೇಹ ಸುಟ್ಟು ಹೋಯಿತು. ಈ ಜಾಗದಲ್ಲಿ ಮನ್ಮಥನ ದೇಹ ಸುಟ್ಟಿತಾದ್ರಿಂದಾಗಿ ಈ ಜಾಗವನ್ನು ಅಂಗದೇಶ ಅಂತ ಕರೀತಾರೆ. ಸಂಸ್ಕೃತದಲ್ಲಿ ಅಂಗ ಅಂದರೆ ದೇಹ. ಹೀಗೆ ಆ ದೇಶಕ್ಕೆ, ಆ ಪ್ರದೇಶಕ್ಕೆ ಅಂಗದೇಶ ಅಂತ ಹೆಸರು ಬರಲಿಕ್ಕೆ ಕಾರಣ ಆಯಿತು. ಮಕ್ಕಳಿಗೆ ತಿಳಿಯಿತು, ಖುಷಿಯಾಯಿತು. ಇನ್ನು ಮುಂದಕ್ಕೆ ಹೋದರು. ಈಗ ಅವರಿಗೆ ಪ್ರಶ್ನೆ ಮಾಡಲಿಕ್ಕೆ ಇನ್ನು ಸ್ವಲ್ಪ ಉತ್ಸಾಹ ಬಂತು. ಇನ್ಯಾವುದೋ ಒಂದು ಜಾಗ ಬಂತು. ಈ ಜಾಗಕ್ಕೇನು ಕರೀತಾರೆ? ಯಾಕೆ ಈ ಜಾಗ ಹೆಸರು ಯಾಕೆ ಬಂತು? ಈ ಜಾಗದ ಹೆಸರು ಮಲದ ಅಂತ. ಈ ಜಾಗದ ಹೆಸರು ಮಲದ ಕರುಷ ಅಂತ ಕರೀತಾರೆ ಆ ಜಾಗವನ್ನು. ಮಲದ ಅಂತ ಯಾಕೆ ಕರೀತಾರೆ ಅಂದರೆ, ವಿಶ್ವಾಮಿತ್ರರು ಎಷ್ಟು ಪೇಷನ್ಸ್ ಅವರಿಗೆ. ಮಕ್ಕಳನ್ನು ಕರ್ಕೊಂಡು ಬಂದಿದ್ದಾರೆ. ಆ ಮಕ್ಕಳನ್ನು ನೋಡ್ಕೊಳ್ಳೋದೇ ಒಂದು ದೊಡ್ಡ ಜವಾಬ್ದಾರಿ. ಅದರ ಜೊತೆಯಲ್ಲಿ ಮಕ್ಕಳು ಕೇಳಿದ ಎಲ್ಲ ಪ್ರಶ್ನೆಗಳಿಗೂ ಕೂಡ ಅಷ್ಟೇ ಸಮಾಧಾನದಿಂದ ಅವರು ಉತ್ತರವನ್ನು ಕೊಡ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಅವರು ಉತ್ತರವನ್ನು ಕೊಡ್ತಾ ಹೇಳ್ತಾರೆ, ಏನೂ ಇಲ್ಲ, ಈ ಜಾಗದಲ್ಲಿ ಹಿಂದೆ ಒಂದು ಸಂದರ್ಭದಲ್ಲಿ ಇಂದ್ರನಿಗೆ ಒಂದು ಬ್ರಹ್ಮಹತ್ಯಾ ದೋಷ ಬಂದಿತ್ತು. ಯಾಕೆ? ಅವನು ವೃತ್ರಾಸುರನನ್ನು ಸಂಹಾರ ಮಾಡಿತ್ತು. ವೃತ್ರಾಸುರನ ಸಂಹಾರ ಮಾಡಿದ್ದರಿಂದ ಅವನಿಗೇನು ಬ್ರಹ್ಮಹತ್ಯಾ ದೋಷ ಬಂದಿತ್ತು, ಅದನ್ನು ಪರಿಹಾರ ಮಾಡಿಕೊಳ್ಬೇಕು ಅಂತ ತುಂಬ ಒದ್ದಾಡ್ತಾ ಇರುವಾಗ ಅನೇಕ ಜನ ಋಷಿಮುನಿಗಳು ಕರೆದು ತಂದು ಅವನನ್ನು ಈ ಜಾಗದಲ್ಲಿ ಕುಳ್ಳಿರಿಸಿ, ಇಲ್ಲಿ ಅವರು ಇವರು ಸಿಂಧುದ್ವೀಪ ಮೊದಲಾಗಿರತಕ್ಕಂತಹ ಋಷಿಗಳು ಈ ಜಾಗದಲ್ಲಿ ಕುಳಿತು ಜಲವನ್ನು ಚೆನ್ನಾಗಿ ಅಭಿಮಂತ್ರಣವನ್ನು ಮಾಡಿ ಆ ನೀರಿನಿಂದ ಇಂದ್ರನಿಗೆ ಪ್ರೋಕ್ಷಣೆ ಮಾಡಿದ್ರಂತೆ. ಆ ಮಂತ್ರವೇನೇ ಆಪೋಹಿಷ್ಠ ಮುಂತಾಗಿರತಕ್ಕಂಥ ಮಂತ್ರಗಳು ಪ್ರತಿನಿತ್ಯ ನಮ್ಮ ಸಂಧ್ಯಾವಂದನೆಯಲ್ಲಿ ಸೇರಿರತಕ್ಕಂಥ ಮಂತ್ರಗಳು. ಆ ಮಂತ್ರದಿಂದ ಅಭಿಮಂತ್ರಣೆ ಮಾಡಿ ಪ್ರೋಕ್ಷಣೆ ಮಾಡಿದಾಗ ಇಂದ್ರನಿಗೆ ಬಂದಿರುವಂತಹ ಬ್ರಹ್ಮಹತ್ಯಾ ದೋಷ ಹೋಯಿತು ಅಂತ ಕರೀತಾರೆ. ಹಾಗಾದರೆ ಇನ್ನೊಂದು ಅಂಶವನ್ನು ತಿಳ್ಕೊಳ್ಬೇಕಾದ್ದೇನಿದೆ ಇಲ್ಲಿ ಅಂತಂದರೆ, ಏನು ನಿತ್ಯದಲ್ಲಿ ಸಂಧ್ಯಾವಂದನೆ ವಿಶ್ವಾಮಿತ್ರರೇ ಎಬ್ಬಿಸಿದ್ರಲ್ಲ ರಾಮಚಂದ್ರನಿಗೆ, ಶ್ರೀರಾಮ ಸಂಧ್ಯಾವಂದನೆ ಮಾಡಬೇಕು, ಎದ್ದೇಳು. ಯಾಕೆ ಸಂಧ್ಯಾವಂದನೆ ಮಾಡಬೇಕು ಅಂದರೆ, ಸಂಧ್ಯಾವಂದನೆಯಲ್ಲಿ ಇಂತಹ ಅದ್ಭುತವಾದ ಮಂತ್ರಗಳಿದ್ದಾವೆ. ಆಪೋಹಿಷ್ಠಾಮಯೋ ಭುವಃ ಮುಂತಾಗಿರತಕ್ಕಂಥ ಮಂತ್ರಗಳು ಮನುಷ್ಯನ ಸಕಲ ವಿಧವಾದ ಬ್ರಹ್ಮಹತ್ಯಾ ದೋಷಗಳನ್ನು ಪರಿಹಾರ ಮಾಡುತ್ತೆ. ಹಾಗಾದರೆ ನಾವು ಅಂದ್ಕೋತೀವಿ, ನಾನೇನು ಯಾವ ಬ್ರಾಹ್ಮಣನನ್ನು ಕೊಲ್ಲಿಲ್ಲ, ಅವನು ಏನೋ ವೃತ್ರಾಸುರನನ್ನು ಕೊಂದಿದ್ದ, ಸರಿ, ನನಗೇನು ಯಾರನ್ನು ಕೊಲ್ಲಿಲ್ಲ, ಆದರೆ ನಾನು ಯಾಕೆ ಮಾಡಬೇಕು ಅಂತ. ಇದು ಬ್ರಹ್ಮಹತ್ಯೆ ಅಂತಂದರೆ ಚೂರಿ ಹಿಡುಕೊಂಡು ಮತ್ತೊಬ್ಬರನ್ನು ಕೊಂದರೆ ಮಾತ್ರ ಬರತಕ್ಕಂಥದ್ದು ಅಂತ ತಪ್ಪು ತಿಳ್ಕೊಳ್ಬಾರ್ದು. ಬ್ರಹ್ಮಹತ್ಯೆ ಅಂದರೆ ಯಾರಾದರೂ ಬರೋ ಬ್ರಾಹ್ಮಣರಿಗೆ ಅಥವಾ ನಮಗಿಂತಲೂ ಹಿರಿಯರಾಗಿರತಕ್ಕಂಥವರಿಗೆ ನಾವು ನಿಂದನೆ ಮಾಡಿದರೂ ಮನಸ್ಸಿನಲ್ಲಿಯೂ ಅಥವಾ ಅವರಿಗೆ ಏಕವಚನದಲ್ಲಿ ನಾವು ಪ್ರಯೋಗ ಮಾಡಿದರೂ ಅದು ಬ್ರಹ್ಮಹತ್ಯಾ ದೋಷ ಬರುತ್ತೆ. ಅಂತಹ ಬ್ರಹ್ಮಹತ್ಯಾದಿ ದೋಷಗಳು ನಮಗೇ ತಿಳಿಯದೇ ಇರುವಂತೆ ನಡೀತಾ ಇರತಕ್ಕಂತಹ ಬ್ರಹ್ಮಹತ್ಯಾದಿ ದೋಷಗಳು ಅದು ಪರಿಹಾರ ಆಗಬೇಕು ಅಂತಂದರೆ ಈ ರೀತಿಯಲ್ಲಿ ಪ್ರತಿನಿತ್ಯ ನಾವು ಅಪೋಹಿಷ್ಠ ಮುಂತಾಗಿರತಕ್ಕಂಥ ಮಂತ್ರಗಳಿಂದ ಪ್ರೋಕ್ಷಣೆ ಮಾಡಿಕೊಂಡಾಗ ಆ ಎಲ್ಲ ದೋಷಗಳು ಕೂಡ ಪರಿಹಾರವಾಗ್ತವೆ ಅಂತ. ಹಾಗಾಗಿ ಆ ಜಾಗಕ್ಕೆ ಮಲದ ಅಂತ ಯಾಕೆ ಹೆಸರು ಬಂತು ಅಂದರೆ, ಮಲ ಅಂದರೆ ದೋಷ. ಏನು ದೋಷ? ಬ್ರಹ್ಮಹತ್ಯಾ ದೋಷ. ಇದನ್ನು ಈ ಶಬ್ದಕ್ಕೆ ಎರಡು ಅರ್ಥ ಇದೆ. ಒಂದು ಕೊಡೋದು ಅಂತ ಅರ್ಥ ಇದೆ, ಇನ್ನೊಂದು ನಾಶ ಮಾಡೋದು ಅಂತ ಅರ್ಥ ಇದೆ. ದಾನೆ ಅಂತ ಒಂದು ಧಾತು, ದ್ಯೋ ಅವಖಂಡನೆ ಅಂತ ಒಂದು ಧಾತು. ಅದರಿಂದ ಮಲದ ಅನ್ನೋ ಶಬ್ದಕ್ಕರ್ಥ ಬಂದಿರುವಂತಹ ಬ್ರಹ್ಮಹತ್ಯಾ ದೋಷವನ್ನು ಪರಿಹಾರ ಮಾಡುವಂತಹದ್ದು. ಈ ಜಾಗ ಇಂದ್ರನ ಬ್ರಹ್ಮಹತ್ಯಾ ದೋಷವನ್ನು ಪರಿಹಾರ ಮಾಡಿತು, ಆದ್ದರಿಂದಾಗಿ ಈ ಜಾಗವನ್ನು ಮಲದ ಅಂತ ಕರೆದಿದ್ದಾರೆ ಅಂತ. ಹೀಗೆ ಅದನ್ನು ಎಲ್ಲವನ್ನೂ ಕೂಡ ವಿವರಣೆ ಮಾಡ್ತಾ ಮಾಡ್ತಾ ಮುಂದೆ ತಮ್ಮ ಆಶ್ರಮದ ಬಳಿಗೆ ಬಂದಿದ್ದಾರೆ. ಅಲ್ಲಿ ಈ ಏನು ವಿಶ್ವಾಮಿತ್ರರು ಶ್ರೀರಾಮಚಂದ್ರನಿಗೆ ಮಂತ್ರವನ್ನು ಉಪದೇಶ ಮಾಡ್ತಾರೆ,
ಇದು ವಾಲ್ಮೀಕಿ ರಾಮಾಯಣದಲ್ಲಿ ಅಥವಾ ಮಧ್ವಾಚಾರ್ಯರು ಅದನ್ನು ಪ್ರಾರಂಭದಲ್ಲಿ ಹೇಳ್ತಾರೆ. ಅಂದರೆ ತಾಟಕೆಯ ಸಂಹಾರ ಆಗೋದಕ್ಕಿಂತ ಮುಂಚೆ ಅದನ್ನು ಹೇಳಿದ್ದಾರೆ. ನಾರಾಯಣ ಪಂಡಿತಾಚಾರ್ಯರು ಸಂಗ್ರಹ ರಾಮಾಯಣದಲ್ಲಿ ಅವರು ಆನಂತರ ಹೇಳ್ತಾರೆ. ಅಂದರೆ ತಾಟಕೆಯ ಸಂಹಾರ ಆದ ನಂತರದಲ್ಲಿ ಅವರು ವಿಶ್ವಾಮಿತ್ರರು ಶ್ರೀರಾಮಚಂದ್ರನಿಗೆ ಅನೇಕ ಅಸ್ತ್ರಮಂತ್ರಗಳನ್ನು ಉಪದೇಶ ಮಾಡಿದರು ಅನ್ನುವಂಥದ್ದನ್ನು ಹೇಳ್ತಾರೆ. ಏನು ವ್ಯತ್ಯಾಸ ಅಂಥದ್ದೇನು ಕಾಣೋದಿಲ್ಲ. ಯಾಕೆಂದರೆ ಶ್ರೀರಾಮನಿಗೆ ತಾಟಕೆಯನ್ನು ಸಂಹಾರ ಮಾಡುವುದಕ್ಕೋಸ್ಕರವಾಗಿ ಈ ಬ್ರಹ್ಮಾಸ್ತ್ರ ಮೊದಲಾಗಿರತಕ್ಕಂಥ ಅಸ್ತ್ರಗಳು ಬೇಕೇ ಆಗಿಲ್ಲ. ಅದರಿಂದ ಅದು ಮೊದಲು ಪಡೆದ್ರೇನಂತೆ, ಆಮೇಲೆ ಪಡೆದ್ರೇನಂತೆ, ಈ ಅಭಿಪ್ರಾಯದಲ್ಲಿ ಒಬ್ಬರು ಮೊದಲು ನಿರೂಪಣೆಯನ್ನು ಮಾಡಿದ್ದಾರೆ, ಆಮೇಲೆ ಮತ್ತೊಬ್ಬರು ಅನಂತರದಲ್ಲಿ ನಿರೂಪಣೆ ಮಾಡಿದ್ದಾರೆ. ಹೀಗೆ ಮುಂದೆ ಹೋಗುವಾಗ ಅಲ್ಲಿ ಶ್ರೀರಾಮಚಂದ್ರ ತಾಟಕೆಯನ್ನು ಸಂಹಾರ ಮಾಡ್ತಾನೆ. ಯಥಾಪ್ರಕಾರವಾಗಿ ಯಜ್ಞ ನಡೀತಾ ಇದೆ. ಆ ಎಲ್ಲ ರಾಕ್ಷಸರು ಬಂದು ಉಪದ್ರವ ಮಾಡಲಿಕ್ಕೆ ಶುರು ಮಾಡಿದರು. ಯಾರು ಈ ತಾಟಕೆ, ಯಾಕೆಷ್ಟು ಉಪದ್ರ ಅಂತ ಕೇಳಿದ್ರೆ, ಹಿಂದೆ ಸುಕೇತು ಅನ್ನುವಂಥ ಒಬ್ಬ ಯಕ್ಷ ಇದ್ದ. ಆ ಯಕ್ಷ ಒಬ್ಬ ಮಗಳನ್ನು ಪಡೆದ. ಅವಳನ್ನೇ ತಾಟಕೆ ಅಂತ ಕರೀತಾರೆ. ಬಹಳ ಸುಂದರಿ ಅವಳು. ಎಷ್ಟು ಸುಂದರಿ, ಅದರ ಜೊತೆಗೆ ಬಹಳ ಪರಾಕ್ರಮವೂ ಅವಳಲ್ಲಿತ್ತು. ಎಷ್ಟು ಪರಾಕ್ರಮ ಇತ್ತು ಅಂತಂದರೆ, ಒಂದು 10,000 ಆನೆಗಳ ಬಲ ಎಷ್ಟೋ ಅಷ್ಟು ಬಲ ಒಬ್ಬಳಲ್ಲಿದೆ. ಅಂತಹ ಅವಳನ್ನು ಆ ಸುಕೇತು ಎನ್ನುವಂತಹ ಅವನು ತನ್ನ ಮಗಳನ್ನು ಸುಂದ ಅನ್ನುವಂತಹ ಒಬ್ಬ ರಾಕ್ಷಸನಿಗೆ ಕೊಟ್ಟು ಮದುವೆ ಮಾಡಿರ್ತಾನೆ. ಈ ಸುಂದ ಮತ್ತು ತಾಟಕೆ ಇವರ ಮಗನೇ ಮಾರೀಚ ಅಂತ. ಮಾರೀಚ ಅವನೂ ಕೂಡ ಬ್ರಹ್ಮದೇವರಿಂದ ತನಗೆ ಮರಣ ಬರಬಾರದು ಎಂಬುದಾಗಿ ವರವನ್ನು ಪಡೆದುಕೊಂಡಿದ್ದಾನೆ. ಇವನಿಗೆ ಆ ಸುಂದ ಏನಿದ್ದಾನೆ, ಸುಂದನನ್ನು ಅವನು ಅಗಸ್ತ್ಯರಿಗೆ ಏನು ಉಪದ್ರ ಮಾಡಲಿಕ್ಕೆ ಹೋದಾಗ ಅಗಸ್ತ್ಯರು ಶಾಪ ಹಾಕಿ ಸುಂದನ ಸಂಹಾರ ಮಾಡ್ತಾರೆ. ಇವಳು ತಾಟಕೆಯೂ ಉಪದ್ರ ಮಾಡಲಿಕ್ಕೆ ತನಗೆ ಶಕ್ತಿ ಇದೆ ಅಂತ ಅವಳು ಕೂಡ ಉಪದ್ರ ಮಾಡಲಿಕ್ಕೆ ಹೊರಟಾಗ ಹೆಣ್ಣು ಅನ್ನುವ ಕಾರಣದಿಂದ ಅವಳನ್ನು ಸಂಹಾರ ಮಾಡದೆ ಅಗಸ್ತ್ಯರು ಅವಳಿಗೆ ಶಾಪ ಕೊಟ್ಟರು, ನೀನು ಕುರೂಪಿಯಾಗು, ರಾಕ್ಷಸಿಯಾಗು ಅಂತ. ಹೀಗೆ ಅವಳು ಕುರೂಪಿಯಾಗಿದ್ದಾಳೆ. ಪ್ರಾರಂಭದಲ್ಲಿ ಬಹಳ ಸುಂದರಿಯಾಗಿದ್ಳು. ಆ ನಂತರದಲ್ಲಿ ಅವರು ನನಗೆ ನನ್ನ ಗಂಡನನ್ನು, ಒಬ್ಬ ಋಷಿ ನನ್ನ ಗಂಡನನ್ನು ಸಾಯಿಸಿದ್ದಾರೆ ಅನ್ನೋ ಒಂದು ಕೋಪದಲ್ಲಿ ಯಾರೇ ಋಷಿಮುನಿಗಳು ಏನೇ ಯಾಗ ಮಾಡುವಾಗಲೂ ಕೂಡ ಇವರು ಉಪದ್ರ ಕೊಡಲಿಕ್ಕೆ ಶುರು ಮಾಡ್ತಾರೆ. ಯಾವಾಗ ಆ ತಾಟಕೆ ಬಂದಿದ್ದಾಳೆ, ಕೂಡಲೇ ಶ್ರೀರಾಮಚಂದ್ರನಿಗೆ ವಿಶ್ವಾಮಿತ್ರ ಹೇಳಿದರು, ಬಂದಿದ್ದಾಳೆ ತಾಟಕೆ, ನೀನು ಅವಳನ್ನು ಸಂಹಾರ ಮಾಡಬೇಕು ಅಂತ. ಕೂಡಲೇ ಶ್ರೀರಾಮಚಂದ್ರ ಬಾಣ ಎತ್ತಿ ಒಂದು ಕ್ಷಣ ಕಾಲ ನಿಲ್ತಾನೆ. ಬಾಣ ಪ್ರಯೋಗ ಮಾಡದೆ ನಿಂತ್ಕೋತಾನೆ. ಯಾಕೆ ನಿಲ್ತಾ ಇದ್ದಾನೆ ಅಂತ ವಿಶ್ವಾಮಿತ್ರರಿಗೂ ಪ್ರಾರಂಭದಲ್ಲಿ ಅರ್ಥ ಆಗಲಿಲ್ಲ. ಆಮೇಲೆ ಅವರಿಗೂ ಅರ್ಥ ಆಯಿತು, ರಾಮನ ಮನಸ್ಸಲ್ಲಿ ಏನು ಓಡ್ತಾ ಇದೆ. ರಾಮ ಯೋಚನೆ ಮಾಡ್ದ, ನಾನು ಬಿಲ್ಲು ಬಾಣ ಹಿಡ್ಕೊಂಡು ಮೊಟ್ಟ ಮೊದಲ ಬಾರಿಗೆ ಸಂಹಾರ ಮಾಡ್ತಾ ಇದ್ದೇನೆ. ಅದೂ ಸಂಹಾರ ಮಾಡ್ತಾ ಇರುವಂಥದ್ದು ಒಂದು ಹೆಣ್ಣನ್ನು ಸಂಹಾರ ಮಾಡ್ತಿದ್ದೀನಿಲ್ಲ, ಇಂಥ ಕೆಲಸ ಮಾಡ್ತಿದ್ದೀನಿ ಅಂತ ಒಂದು ಸಲ ರಾಮನ ಮನಸ್ಸಿಗೆ ಬಂತು. ಕೂಡಲೇ ವಿಶ್ವಾಮಿತ್ರ ಹೇಳ್ತಾರೆ, ನಹಿತೇ ಸ್ತ್ರೀವಧ ಕೃತೆ ಘೃಣಾ ಕಾರ್ಯ ಸುರೋತ್ತಮ. ಇವಳು ಹೆಣ್ಣು, ಇವಳನ್ನು ಹೆಂಗೆ ಕೊಲ್ಲಿ ಯೋಚನೆ ಮಾಡಬೇಡ. ಹೆಣ್ಣೇ ಆಗಿರಲಿ ಗಂಡೇ ಆಗಿರಲಿ, ಯಾರು ಬ್ರಾಹ್ಮಣರಿಗೆ ಗೋವುಗಳಿಗೆ ತೊಂದರೆಯನ್ನು ಕೊಡುವವರಾಗಿದ್ದಾರೆ ಅವರು ಸಂಹಾರ ಮಾಡಬೇಕಾದದ್ದು ಕ್ಷತ್ರಿಯನಾದವನ ಅವಶ್ಯವಾದ ಕರ್ತವ್ಯ. ಆದ್ದರಿಂದಾಗಿ ಯೋಚನೆ ಮಾಡಬೇಡ, ಬಾಣ ಹೊಡಿ ಅಂತ ಹೇಳಿದಾಗ ಬಾಣವನ್ನು ಪ್ರಯೋಗ ಮಾಡಿ ಅವನು ತಾಟಕೆಯನ್ನು ಸಂಹಾರ ಮಾಡಿದ್ದಾನೆ. ಆನಂತರದಲ್ಲಿ ಸುಬಾಹು, ಅವನು ಸುಂದನ ತಮ್ಮ ಉಪಸುಂದ ಅಂತಿದ್ದಾನೆ, ಅವನ ಮಗ ಸುಬಾಹು, ಅವನನ್ನು ಸಂಹಾರ ಮಾಡಿದ್ದಾನೆ. ಆದರೆ ಮಾರೀಚನನ್ನು ಸಂಹಾರ ಮಾಡಲಿಲ್ಲ. ಮಾರೀಚ ನೀಚ. ಆ ನೀಚನಾದ ಮಾರೀಚನನ್ನು ಸಂಹಾರ ಮಾಡದೆ ಕೇವಲ ಒಂದು ವಾಯವ್ಯಾಸ್ತ್ರವನ್ನು ಪ್ರಯೋಗ ಮಾಡುವ ಮುಖಾಂತರವಾಗಿ ಬಹಳ ದೂರ ಅವನನ್ನು ಅಟ್ಟಿ ಕಳಿಸಿದ್ದಾನೆ. ಯಾಕೆಂದರೆ ಮಾರೀಚನಿಂದ ಮುಂದೆ ಆಗಬೇಕಾದ ಕೆಲಸ ಇನ್ನೂ ಬಾಕಿ ಇದೆ. ಅದರ ಜೊತೆಯಲ್ಲಿ ಬ್ರಹ್ಮದೇವರ ವರ ಇದೆ ಅವನಿಗೆ. ಬ್ರಹ್ಮದೇವರು ಕೊಟ್ಟ ವರ, ಅದಕ್ಕೂ ಒಂದು ಸನ್ಮಾನ ಕೊಡುವ ದೃಷ್ಟಿಯಿಂದ ಶ್ರೀರಾಮಚಂದ್ರ ಆ ಮಾರೀಚನನ್ನು
ಸಂಹಾರ ಮಾಡದೆ ತುಂಬ ದೂರಕ್ಕೆ ಅವನನ್ನು ಅಟ್ಟಿ ಕಳಿಸಿದ್ದಾನೆ. ಹೀಗೆ ವಿಶ್ವಾಮಿತ್ರರ ಯಜ್ಞಕ್ಕೆ ಯಾರು ವಿಘ್ನರಾಗಿದ್ದರೋ ಅವರೆಲ್ಲರ ಸಂಹಾರವೂ ಕೂಡ ಆಗಿ ವಿಶ್ವಾಮಿತ್ರರ ಯಜ್ಞ ನಿರ್ವಿಘ್ನವಾಗಿ ನಡೆಯಿತು. ಅದು ಶ್ರೀರಾಮಚಂದ್ರ ಲಕ್ಷ್ಮಣರ ಅವರ ಅನುಗ್ರಹದಿಂದ. ಇದಕ್ಕೋಸ್ಕರವೇ ವಿಶ್ವಾಮಿತ್ರರು ಶ್ರೀರಾಮಚಂದ್ರನನ್ನು ಕಾಡಿಗೆ ಕರೆದುಕೊಂಡು ಬಂದದ್ದು. ಅಂತಹ ಒಂದು ಫಲ ವಿಶ್ವಾಮಿತ್ರರಿಗೆ ಲಭಿಸಿದೆ. ಇನ್ನೂ ಮುಂದೆ ರಾಮಾಯಣದಲ್ಲಿ ಏನು ಪ್ರಸಂಗಗಳು ಬಂದಿದ್ದಾವೆ ಅದನ್ನು ಮತ್ತೆ ನಾಳೆ ದಿನ ಸೇರಿದಾಗ ನೋಡೋಣ. ಅಲ್ಲಿ ತನಕ ತಮ್ಮೆಲ್ಲರಿಗೂ ಕೂಡ ಶುಭವಾಗಲಿ. ಶ್ರೀಕೃಷ್ಣ ಅರ್ಪಣಮಸ್ತು.